ಸರ್ಕಾರ ಈಗಾಗಲೇ ಬೆಳಗಾವಿ ಚಳಿಗಾಲ ಅಧಿವೇಶನವನ್ನು ಡಿಸೆಂಬರ್ 9ರಿಂದ ಘೋಷಣೆ ಮಾಡಿದೆ. ಇನ್ನೇನು ಬೆಳಗಾವಿ ಅಧಿವೇಶನಕ್ಕೆ ಕೆಲವೇ ದಿನಗಳ ಬಾಕಿ ಉಳಿದಿದೆ. ಸರ್ಕಾರ, ಜಿಲ್ಲಾಡಳಿತ ಅನೇಕ ತಯಾರಿಗಳಲ್ಲಿ ನಡೆದಿದೆ. ಆದರೆ ಏನು ಉತ್ತರ ಕರ್ನಾಟಕದ ಪರವಾಗಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಪರವಾಗಿ ಮಾತಾಡಬೇಕಾಗಿತ್ತು. ಅದ್ರ ಬಗ್ಗೆ ಚಿಂತನೆಗಳು ಆಗಬೇಕು. ನಿಜವಾಗ್ಲೂ ಆ ರೀತಿ ಈ ಅಧಿವೇಶನ ಉತ್ತರ ಕರ್ನಾಟಕದ ಲಾಭದಾಯಕ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡ್ತಾ ಇದೆ. ಅದರಂತೆ ನಾವೀಗ ಕನ್ನಡ ಪರ ಹೋರಾಟಗಾರ ಹಾಗೂ ಈ ಎಲ್ಲ ಸರ್ಕಾರಕ್ಕೆ ಉತ್ತರ ಕರ್ನಾಟಕದ ವಿಷಯವಾಗಿ ಪದೇ ಪದೇ ಎಚ್ಚರಿಸ್ತಾ ಬಂದಿರುವಂಥ ನಮ್ಮ ಕನ್ನಡದ ಕಟ್ಟಾಳು ಅಶೋಕ್ ಚಂದ್ರಗಿ ಅವರು ನಮ್ಮ ಜೊತೆ ಅದಾರ. ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಅವರ ದೃಷ್ಟಿಕೋನ ಏನಿದೆ, ಅವರ ಈ ಅಧಿವೇಶನದ ಸರ್ಕಾರಕ್ಕೆ ಯಾವ ರೀತಿ ತಮ್ಮ ಸಲಹೆಯನ್ನು ನೀಡಲಿದ್ದಾರೆ ಅನ್ನೋದನ್ನು ನಾವು ಅವ್ರ ಕೂಡ ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ಯಾವ ರೀತಿ ಈ ಅಧಿವೇಶನವನ್ನು ನೀವು ನೋಡ್ತೀರಿ? ಇದು ಬೆಳಗಾವಿಯಲ್ಲಿ ನಡೀತಾ ಇರುವಂಥ 11ನೇ ಅಧಿವೇಶನ. 2006 ಮತ್ತು 2007 ಅವು ತಾತ್ಕಾಲಿಕ ವ್ಯವಸ್ಥೆ ಮೇಲೆ KLE JNMC ಕಂಪೌಂಡ್ ನಡೆದು, ಆಮೇಲೆ ನಡೆದದ್ದು 2012 ಅಕ್ಟೋಬರ್ 11ಕ್ಕೆ ಇದು ಉದ್ಘಾಟನೆ ಆದ ಸುವರ್ಣಸೌಧ. ಉದ್ಘಾಟನೆ ಆದ ನಂತರ ಅಲ್ಲಿ ಟೋಟಲ್ 11ನೇ ಅಧಿವೇಶನ ಅದು. ಆದರೂ ನಮಗೂ ಒಂದು ಆಸಕ್ತಿ ಇತ್ತು. ಮೊದಲು ಬೆಳಗಾವಿಯಲ್ಲಿ ಅಧಿವೇಶನ ನಡೆದ್ರೆ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತೈತಿ. ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು. ಬರ್ತಾ ಏನಾಯ್ತು ಅಂದ್ರೆ, ಈ ಸರ್ಕಾರ ಯಾವುದೇ ಇರಲಿ, ಯಾವುದೇ ಪಕ್ಷದ ಸರ್ಕಾರ ಇರಲಿ, ಕಾಟಾಚಾರಕ್ಕೆ ಅಧಿವೇಶನ ನಡೆಸುವಂಥ ಸ್ಥಿತಿಗೆ ಸರ್ಕಾರ ಬಂದು ಹತ್ತಿಬಿಟ್ಟೈತೆ. ಅದು ಯಾವ BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳದವರಿಗೆ ಇಲ್ಲಿ ಸುವರ್ಣಸೌಧ ಯಾಕೆ ಕಟ್ಟಿವು ಅನ್ನೋದನ್ನು ಅದ್ರ ಬಗ್ಗೆ ಸ್ಪಷ್ಟವಾದ ಒಂದು ಪರಿಕಲ್ಪನೆ ಅವರಲ್ಲಿಲ್ಲ. ಯಾಕಂದ್ರೆ 2007 ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಇದು ಕಟ್ಟಬೇಕು ಅಂಥೇಳಿ ಚಿಂತನೆ ಮಾಡಿದಾಗ ಕೊನೆಗೆ 500 ಕೋಟಿ ರೂಪಾಯಿ ಟೋಟಲ್. ಆರಂಭಕ್ಕೆ 234 ಕೋಟಿ ಇತ್ತು, ಕೊನೆಗೆ ಬಂದಾಗ ಅದು 500 ಕೋಟಿಗೆ 10 ಸುವರ್ಣಸೌಧ ಕಟ್ಟರು. ಇವತ್ತಿನ ಪರಿಸ್ಥಿತಿ ಏನಾಗೈತೆ ಅಂದ್ರೆ 6 ದಿವಸ 10 ದಿವಸ ಅಧಿವೇಶನ ನಡೆಸಕ್ಕೆ ಬರ್ತಾರೆ. ಬಂದ ಕೂಡಲೇ ಬೆಂಗಳೂರಾಗಿನ ಜಗಳ ತಂದ ಬೆಳಗಾವಿಯಾಗಿ ಜಗಾಡ್ತಾರೆ. ಜಗಳಾಡಿ ಮೊದಲನೇ ದಿವಸ ಸತ್ತವ್ರಿಗೆ ಶ್ರದ್ಧಾಂಜಲಿ, 2-3 ದಿವಸ ಪೊಲಿಟಿಕಲ್ ಜಗಳ, ಕೊನೆಗೆ ನಾವು ಬೆನ್ನು ಹತ್ತಿ ನೀವು ಉತ್ತರ ಕರ್ನಾಟಕ ಸಮಸ್ಯೆಗಳು ಚರ್ಚೆ ಮಾಡ್ರಪ್ಪ ಅಂತ ಹೊಯ್ಕೊಂಡಾಗ ಕೊನೆಗೆ 1-2 ದಿವಸ ಮಾಡಿ ಅದು ಪರಿಹಾರ ಸಿಗಲ್ದ ಹೋಗಿಬಿಡ್ತಾರೆ. ಇದು ನಡೀತಾ ಬಂದಿರುವಂಥ ನಾವು ಒಂದು ರೀತಿ ರಿವಾಜ್ ಸರ್ಕಾರದ್ದು. ನಾವೇನಂತೀವಿ, ನಿಮಗೆ ಪರಿಹಾರ ಕೊಡೋದಿದ್ರೆ ಇಲ್ಲಿ ಬರ್ರಿ. ನೀವು ಬೆಂಗಳೂರಿನ ಜಗಳ ತಂದು ಬೆಳಗಾವಿಯಾಗಿಟ್ಟು ರಾಜಕೀಯ ಉಪಯೋಗ ಮಾಡಿ ಒಂದು ಮನೆ ಅದು ಟೂರಿಸ್ಟ್ ಸ್ಪಾಟ್ ಇದ್ದಂಗೆ ಐತೆ ಬೆಳಗಾವಿಗೆ. ಮೊದಲು ನಿಮಗೆ ಚಾಲೆಂಜ್ ಹೇಳ್ತಾನೆ, ಮೊದಲೇ ದಿವಸ 100 ಶಾಸಕರು ದಾಟೋದಿಲ್ಲ ಅಧಿವೇಶನದಾಗ. ಶನಿವಾರ ಆಗಲಿ ರವಿವಾರ ಆಗಲಿ ಸೂಟಿ ದಿವಸ ಶಾಸಕರು, ಬೆಂಗಳೂರಿನ ಅಧಿಕಾರಿಗಳು ಗೋವಾ ಬೀಚ್ಗೆ ಹೋಗ್ತಾರ ಅಥವಾ ಕೊಲ್ಹಾಪುರ ಮಹಾಲಕ್ಷ್ಮಿಗೆ ಹೋಗ್ತಾರ. ಒಂದು ನೋಡಿ ಟೂರ್ ಬಂದಂಗೆ ಬರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಅಲ್ಲಿ ಪ್ರಮುಖ ನಾಯಕರಲ್ಲಿ ಒಂದು ಇಚ್ಛಾಶಕ್ತಿ ಕೊರತೆ ಎದ್ದು ಕಾಣ್ತದೆ. ಮತ್ತು ಹಿಂಗೆ ಮಾಡೋದಾದ್ರೆ ಯಾಕೆ ಮಾಡ್ತಾರೆ? ನಮಗೆ ಇಲ್ಲಿ ಬಂದು ನೀವು ಚರ್ಚೆ ಮಾಡಿ 100 ಕೋಟಿ ರೂಪಾಯಿ ಹಾಳು ಮಾಡೋಕ್ಕಿಂತ ನಮ್ಮ ಡಿಮಾಂಡ್ ಏನೈತೆ ಅಂದ್ರೆ, ಸುವರ್ಣಸೌಧ ಕಚೇರಿಗಳನ್ನ ಸ್ಥಳಾಂತರ ಮಾಡಿರಿ. ನಾವು ಹೇಳೋದು 500 ಕೋಟಿ ರೂಪಾಯಿ ಕಟ್ಟಿರಿ, ನೀವು ಕೆಲವಾದರೂ ಕಚೇರಿಗಳನ್ನ ಸ್ಥಳಾಂತರ ಮಾಡಿರಿ. ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೂ ಇದ್ದಾಗ, ಮೊದಲೇ ಪೀರಿಯಡ್ ಇದ್ದಾಗ ಪ್ರತಿ ವರ್ಷ ಭೇಟಿಯಾಗಿವು. ಅವ್ರಿಗೆ ಇಚ್ಛಾ ಇಲ್ಲ, ಅವ್ರಿಗೆ ಇದ್ರ ಸುವರ್ಣಸೌಧ ಕಚೇರಿಗಳ ಸ್ಥಳಾಂತರ ಮಾಡೋ ಇಚ್ಛಾ ಸ್ವತಃ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಆ ಬದ್ಧತೆ ಇಲ್ಲ. ಇದನ್ನ ಬಹಿರಂಗವಾಗಿ ಹೇಳ್ತಾರೆ. ಅದಕ್ಕೆ ನಂದು ಏನೈತೆ ಅಂದ್ರೆ, ದಕ್ಷಿಣ ಕರ್ನಾಟಕದ ನಾಯಕರು ಒಂದು ಸ್ಪಷ್ಟಪಡಿಸ್ಬೇಕು. ನಾ ಅದನ್ನು ಸಮೀಪ ಒಂದು ಅಧಿವೇಶನ ಸ್ಟಾರ್ಟ್ ಆಗೋ ಒಂದು ನಾ ಹೇಳೋದೇನೆ, ಬಹಿರಂಗವಾಗಿ ಹೇಳೋದೇನೆ, ಎಲ್ಲ ಮಾಧ್ಯಮಕ್ಕೆ ಹೇಳೋದೇನೆ. ಏನಂದ್ರೆ, ನೀವು ದಕ್ಷಿಣ ಕರ್ನಾಟಕದವರು ಒಂದು ಸ್ಪಷ್ಟ ನಿಲುವು ಹೇಳ್ರಿ. ಬೆಳಗಾವಿ 2ನೇ ರಾಜಧಾನಿ ಆಗಬೇಕೋ ಬೇಡೋ ನೀವು ಒಂದು ಹೇಳ್ರಿ. ಬೆಳಗಾವಿಗೆ ಸುವರ್ಣಸೌಧಕ್ಕೆ ಸ್ಥಳಾಂತರ, ಕಚೇರಿಗಳ ಸ್ಥಳಾಂತರ ಆಗಬೇಕೋ ಬೇಡೋ ಈ ಸೆಷನ್ದಾಗ ಮಾಡಿರಿ. ಒಮ್ಮೆ ಇಲ್ಲಂತಾರೆ ಹೇಳ್ರಿ. ಆದ್ರೆ ಈಗ ಉತ್ತರ ಕರ್ನಾಟಕದ ಅಭಿವೃದ್ಧಿ ದಕ್ಷಿಣ ಕರ್ನಾಟಕದ ಶಾಸಕರ ಮೇಲೆ ಅವಲಂಬಿತ ಅಂದ್ರೆ ಕಚೇರಿಗಳ ಸ್ಥಳಾಂತರ ಬಗ್ಗೆ ಅವರು ಎಲ್ಲ ನಾಯಕರನ್ನ ಕೇಳಿ ಹೇಳೇ ಬಿಡ್ತಾರೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲಿ. ಈಗ ನಾಯಕರು BJP ನಾಯಕರು ಸ್ಟೇಟ್ಮೆಂಟ್ ಕೊಟ್ಟಾರೆ ಏನಂತ, ಉತ್ತರ ಕರ್ನಾಟಕ ಅಭಿವೃದ್ಧಿ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ. ಅರೇ ನಾ ಏನಂತೀನಿ, ಅಭಿವೃದ್ಧಿ ಅಂದ್ರೆ ಅದರ ವ್ಯಾಪ್ತಿ, ಕಾರ್ಯವ್ಯಾಪ್ತಿ ವಿಶಾಲ ಐತಿ, ಅದರ ಅರ್ಥ ಭಾಳ ವಿಶಾಲ ಐತಿ. ಈಗ ನಾವು ಕೃಷ್ಣಾ ಮೇಲ್ದಂಡೆ ಯೋಜನೆ ತೆಗಿತೀವಿ, ಅದು ಕೇಂದ್ರ ಸರ್ಕಾರದಾಗ ಐತಿ, ಸುಪ್ರೀಂ ಕೋರ್ಟ್ನಾಗ ಅಂತ ಹೇಳ್ತಾರೆ. ಮಹದಾಯಿ ಬಗ್ಗೆ ತೆಗಿತೀವಿ, ಮಹದಾಯಿ ಕೇಂದ್ರ ಸರ್ಕಾರದಾಗ ಐತಿ ಅಂತ ಹೇಳ್ತಾರೆ. ಕಬ್ಬು ಬೆಳೆಗಾರರು FRP ಕೊಡಂತಾರೆ, ಅದು ಎಲ್ಲರಿಗೂ ನಾವು ಒತ್ತಾಯ ಮಾಡ್ತೀವಿ ಅಂತಾರೆ. ಹಂಗಾರೆ ಅಭಿವೃದ್ಧಿ ಯಾವುದು? ನಾ ಏನು ಕೇಳ್ತೀನಿ,
ಕಚೇರಿಗಳ ಸ್ಥಳಾಂತರ ಮಾಡಿದರೆ ಈ ಜನರಿಗೆ ಅಭಿವೃದ್ಧಿಗೆ ಅನುಕೂಲವಾಗುವಂಥ ನಿರ್ಧಾರ ಇಲ್ಲೇ ಆಗಲಿ. ಶಿಕ್ಷಣ ಇರ್ಬೋದು, ಸಕ್ಕರೆ ಇರ್ಬೋದು, ಆಮೇಲೆ ನೀರಾವರಿ ಇಲಾಖೆ ಕಚೇರಿಗಳಿರ್ಬೋದು. ನೀವು ಬೆಂಗಳೂರಾಗ ಶಕ್ತಿ ಎಲ್ಲ ಅಧಿಕಾರಗಳನ್ನು ಕೇಂದ್ರೀಕೃತ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಉದಾಹರಣೆ ನಿಮ್ಗೆ ಹೇಳ್ತೇನೆ. ಪ್ರಾದೇಶಿಕ ಆಯುಕ್ತರ ಕಚೇರಿ ಐತಿ ಬೆಳಗಾವಿ ಒಳಗೆ. 2006ರವರೆಗೂ ಅದು ವಿಭಾಗಾಧಿಕಾರಿ ಕಚೇರಿ ಇತ್ತು. ರದ್ದಾತು. 2000 ಉಪಯೋಗ ಇಲ್ಲ ಅಂತ ರದ್ದು ಮಾಡಿದ್ರು. 2008ರೊಳಗೆ ತಿರುಗಿ ಅದು ವಿಭಾಗಾಧಿಕಾರಿ ಕಚೇರಿ ಹೆಸರು ಬದಲಾವಣೆ ಮಾಡಿ ಪ್ರಾದೇಶಿಕ. ಇವತ್ತೇನಾಗೈತೆ, ಬೊಮ್ಮಾಯಿ ಸರ್ಕಾರ ಇದ್ದಾಗ ಒಬ್ಬರು ಹಿರಿಯ IAS ಅಧಿಕಾರಿ ಒಂದು ಕಮಿಟಿ ರಿಪೋರ್ಟ್ ಕೊಟ್ಟರು, ಇದರ ಅವಶ್ಯಕತೆ ಇಲ್ಲ ಅಂತ ಕೊಟ್ಟರು. ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದನ್ನು ರದ್ದು ಮಾಡುವಂಥ ಎಲ್ಲ ಚರ್ಚಿದ್ದು ನಾ ಅದನ್ನು ವಿರೋಧ ಮಾಡಿದೆ. ನೀವು ಅದು ಆಡಳಿತಾತ್ಮಕ ತಾಂತ್ರಿಕ ಅಡಚಣೆಗಳು ಭಾಳ ರದ್ದು ಮಾಡಿರಿ, ಎಲ್ಲರೂ ಬೆಂಗಳೂರಾಗ ನೀವು ಕೇಂದ್ರೀಕೃತ ಮಾಡಬೇಡ್ರಿ ಅಂತ ಅತಿ ಒತ್ತಡ ಮಾಡಿದಾಗ ಅದನ್ನು ಕೈ ಬಿಟ್ಟರು. ಕೈ ಬಿಟ್ಟ ಮೇಲೆ ಏನು ಮಾಡಿದಾರೆ ಅಂದರೆ ಇಂಡೈರೆಕ್ಟಿಗೆ ಬೆಂಗಳೂರೊಳಗೆ ಇದೇ BJP ಹಿಂದಿನ ಸರ್ಕಾರ ಇದ್ದಾಗ ಕಂದಾಯ ಆಯುಕ್ತಾಲಯ ಮಾಡಿದರು. ಇಲ್ಲಿ ಪ್ರಾದೇಶಿಕ ಕಚೇರಿ ಎಲ್ಲ ಅಧಿಕಾರಗಳನ್ನು ಅವ್ರು ಕಸ್ಕೊಂಡ್ಬಿಟ್ಟಾರೆ. ಈಗ ಇಲ್ಲೇನೂ ಇಲ್ಲ, ಬರೀ ಕಟ್ಟಡ ಐತಿ. ಈಗ ಅಂದ್ರೆ ಒಂದ್ರ ಕಡೆ ನೀವು ಪ್ರಜಾಪ್ರಭುತ್ವ ಒಳಗೆ ಅಧಿಕಾರ ವಿಕೇಂದ್ರೀಕರಣ ತತ್ವಕ್ಕೆ ನಾವು ಬದ್ಧದೀವಿ ಅಂತ ಹೋಯ್ಕೋತೀರಿ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಂತೀರಿ. ಒಂದೇ ಒಂದು ಉದಾಹರಣೆ ನಿಮಗೆ ಕೊಟ್ಟಿನಿ. ಆಯುಕ್ತಾಲಯಕ್ಕೆ ಅದನ್ನು ಯಾರು ಮಾಡಂದ್ರೆ ನಿಮ್ಮ ಬೆಂಗಳೂರಾಗ ಇಲ್ಲಿ ಅಧಿಕಾರಿಗಳನ್ನು ಕಸ್ಕೊಂಡು ಹೋಗಿ ಅಲ್ಲೇ ಇಲ್ಲಿ ಪ್ರತಿಯೊಂದು ವಿಭಾಗಾಧಿಕಾರಿ ಅದರ ಪ್ರಾದೇಶಿಕ ಆಯುಕ್ತರು ಕಚೇರಿ ಆಯುಕ್ತರು ಮಾಡುವಂಥ ಎಲ್ಲ ಕೆಲಸಗಳನ್ನು ಇಲ್ಲಿ ಸ್ಟಾಪ್ ಮಾಡಿ ಕಸ್ಕೊಂಡು ಬೆಂಗಳೂರಾಗ ಅದನ್ನು ಕೇಂದ್ರೀಕೃತ ಮಾಡಿದಾರ. ಅದಕ್ಕೆ ಇಲ್ಲಿ ಫುಲ್ ಟೈಮ್ ಯಾರೂ ಬರೋದಿಲ್ಲ. ಪ್ರಾದೇಶಿಕ ಆಯುಕ್ತರು ಸೀನಿಯರ್ IAS ಆಫೀಸರ್ ಯಾರೂ ಬರೋದಿಲ್ಲ. ಇಲ್ಲೇ AC DC ಅವ್ರ ಮೇಲೆ ನಿರ್ಧಾರಗಳ ಮೇಲೆ ಅಪೀಲ್ ಅದನ್ನು ಎಕ್ಸೆಪ್ಟ್ ಮಾಡಿ ವಿಚಾರಣೆ ನಡೆಸುವ ಅಧಿಕಾರ ಪ್ರಾದೇಶಿಕ ಆಯುಕ್ತರಿಗಿತ್ತು. ಈಗೆಲ್ಲ ಎಲ್ಲಿ ಹೋಯ್ತು? ಬೆಂಗಳೂರಿಗೆ ಹೋಗುತ್ತೆ. ನೀವು ಬಣ್ಣದ ಮಾತು ನಮಗೆ ಹೇಳಬೇಡ್ರಿ. BJP ಇರಲಿ, ಕಾಂಗ್ರೆಸ್ ಇರಲಿ, ಜನತಾದಳ ಇರಲಿ, ನಿಮಗೆ ಖರೀನ ಆಸಕ್ತಿ ಇದ್ರೆ ಸುವರ್ಣಸೌಧ ಒಂದು ಶಕ್ತಿ ಕೇಂದ್ರವನ್ನು ಆಗಿ ಮಾಡಿದರೆ ಮಾತ್ರ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ತೈತಿ. ನೀವೇನೋ ನಾವು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟು ನಾವು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಬದ್ಧ, ನಾವು ಚರ್ಚೆ ಮಾಡ್ತೀವಿ, ಚರ್ಚೆ ಮಾಡಿ ನೀವು ಹೇಳೋಕ್ಕಿರಿ. ಈ ಅಧಿವೇಶನ 9 ದಿವಸದೈತಿ, 9-10 ದಿವಸದೈತಿ. 9 ಸ್ಟಾರ್ಟ್, ಒಂದು ಕೊನೆಯದೂ ಅಧಿವೇಶನ 1 ದಿವಸ ಮೊಟ್ಟ ಕಳಿಸಿರಿ. 3 ದಿವಸ ಬೇಕಾದ್ರೆ ನೋಡ್ರಿ. ನಾನು ಇವತ್ತೇ ಹೇಳ್ತೇನೆ, ಮೊದಲೇ ದಿವಸ ಶ್ರದ್ಧಾಂಜಲಿ, 3-4 ದಿವಸ ವಕ್ಫದ ಮೇಲೆ ಜಗಳ, ನಾಳೆ ಕೊನೆಗೆ 1-2 ದಿವಸ ಚರ್ಚೆ ಮಾಡಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಮಿತಿ. ನಾನು ನಿಮ್ಗೆ ಆಸಕ್ತಿನಾಗಿದ್ರೆ, ನಿಮಗೆ ಅದ್ರ ಬಗ್ಗೆ ಬದ್ಧತೆ ಇದ್ರೆ, ಉತ್ತರ ಕರ್ನಾಟಕ ಕಿತ್ತೂರು ಕರ್ನಾಟಕದ ಬಗ್ಗೆ ಒಂದು ಏನು ಪ್ರಾಧಿಕಾರ ಮಾಡಿರಿ ಅದಕ್ಕೆ ಹೆಚ್ಚಿನ ಅಧಿಕಾರ ಕೊಡ್ರಿ, ಫಂಡ್ ಕೊಡ್ರಿ, ಕಚೇರಿ ಸ್ಥಳಾಂತರ ಮಾಡಿರಿ. 2ನೇ ರಾಜಧಾನಿ ಮಾಡಲಿಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ಅಂತ ದಕ್ಷಿಣ ಕರ್ನಾಟಕದವ್ರು ಹೇಳ್ರಿ. ನಮ್ಮವ್ರು ಹೋಗಿಲ್ಲರಪ್ಪ, ನಮ್ಮವ್ರು ಮಾಡಿಲ್ಲ. ಯಾಕಂದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಹಿನ್ನೆಲೆ ಹೇಳೋದಂದ್ರೆ 1956ರಾಗ ರಾಜ್ಯ ಪರಿವರ್ತನೆ ಆದಮೇಲೆ ಮೈಸೂರು ರಾಜ್ಯ ಅಂತಿತ್ತು ನಮ್ದು. ಮೈಸೂರು ರಾಜ್ಯ ಆದಮೇಲೆ ಕರ್ನಾಟಕ ಆಗಬೇಕು ಅಂತೇಳಿ 17 ವರ್ಷಗಳ ಕಾಲ ಹೋರಾಟ ನಡೀತು. ಹೋರಾಟ ನಡೆದು ವಿಧಾನಸೌಧ ಚರ್ಚೆ ಆಯ್ತು. ನಮ್ಮವರ BD ಜತಿ ಮುಖ್ಯಮಂತ್ರಿ ಆದರು, ಆಗಲಿಲ್ಲ. ವೀರೇಂದ್ರ ಪಾಟೀಲ್ ಆದರು, ಆಗಲಿಲ್ಲ. ಮಾಡಿದವರು ಯಾರು? ರಾಮಕೃಷ್ಣ ಹೆಗಡೆ 83 ಮಾಡಿದ್ರು. ದೇವರಾಜ ಅರಸ್ ಮಾಡಿದ್ರು. ಅದನ್ನು ಯಾವಾಗ ಮಾಡಿದರು? 73 ನವೆಂಬರ್ 1 ಮಾಡಿದರು. ಅದಕ್ಕೂ ಪೂರ್ವದಲ್ಲಿ 1 ವರ್ಷ ಜುಲೈ 22, 1972 ಒಂದು ಸಭೆ ಆಯ್ತು, ಕಾಂಗ್ರೆಸ್ ಶಾಸಕಾಂಗ ಸಭೆ. ಅದರಲ್ಲಿ MLC ಮತ್ತು MLAಗಳು ಕೂಡಿ ಸಂಖ್ಯೆ ಎಷ್ಟಂದ್ರೆ ನಮ್ಮದು 191 ಇದ್ದೀವಿ. ನಮ್ಮನ್ನು ಕರ್ನಾಟಕ ಅಂತೇಳಿ ಹೆಸರಿಡ್ಲಿಕ್ಕೆ ಸಪೋರ್ಟ್ ಮಾಡಿದವರು ಕೇವಲ 89. ದಕ್ಷಿಣ ಭಾಗದ ಜನ ಇದನ್ನು ಅಪೋಸ್ ಮಾಡಿದರು. ಮೈಸೂರು ಕರ್ನಾಟಕ ಅಂತ ಇರಲಿ, ಕನ್ನಡ ನಾಡು ಅಂತಿರಲಿ ಅಂತ ಕಡೆಗೆ ದೇವರಾಜ ಅರಸ್ ಬಂದು ಅದನ್ನು ಹೆಸರಿಟ್ಟರು. ನಮ್ಮವ್ರಿಗೆ ಆಗಲಿಲ್ಲ. ಅದಕ್ಕೆ ನಾ ಇವತ್ತಿಗೂ ಹೇಳ್ತಾನೆ, ಸುವರ್ಣಸೌಧ ಅಂದರೆ ಇಡೀ ರಾಜ್ಯಕ್ಕೆ ಸಂಬಂಧಿಸಿದ್ದು. ಬೆಂಗಳೂರಿಗೆ ಯಾಕೆ ಕೇಂದ್ರೀಕೃತ ಆಗಬೇಕು? ಅದನ್ನು ದಕ್ಷಿಣದ ನಾಯಕರು ಹೇಳಿ, ಕುಮಾರಸ್ವಾಮಿ ಹೇಳಿ, ಅಶೋಕ್ ಹೇಳಿ, ಬಂದು ಹೇಳಿ ಮಾಡಿರಿ 2ನೇ ರಾಜಧಾನಿ ಅಂತ. ಅವಾಗ ಅಪೋಸ್ ಮಾಡಿದ ಕಳಂಕ ನಿಮ್ಮ ಮೇಲೆ ಐತಿ. ಕರ್ನಾಟಕ ಅಂತೇಳಿ ಇಡ್ಲಿಕ್ಕೆ ನನ್ನ ವಿರೋಧ ಇದೆ ಅಂತಂದು ಹುಚ್ಚಮಾಸ್ತಿಗೌಡ ಅಂತ ಮಿನಿಸ್ಟ್ರು ಹೋಗಿ ಅಪೋಸ್ ಮಾಡಿದ್ರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಬೈ. ಅದು ಜುಲೈ 22, 1972 ನಡೀತು. ದೇವರಾಜ ಅರಸು ಬದ್ಧತೆ ಇದೆ ತೋರಿಸಿರು ಕರ್ನಾಟಕ ಅಂತ 73 ನವೆಂಬರ್ 1 ಇಟ್ಟರು. ಇವತ್ತು ಇದನ್ನು ಯಾಕೆ ಹೇಳ್ತೇನೆ ಅಂದ್ರೆ, ನಿಮಗೆ ಉತ್ತರ ಕರ್ನಾಟಕ ಬಗ್ಗೆ ಆಸಕ್ತಿ ಬರೀ ಪೇಪರ್ದಾಗ ಪ್ರಚಾರಕ್ಕೆ ಇರಬಾರ್ದು. ದಕ್ಷಿಣ ಕರ್ನಾಟಕ ನಾಯಕರು ಯಾರ್ಯಾರಿರಲಿ, ಅಪೋಸಿಷನ್ ಇರಲಿ, ಅಶೋಕ್ ಇರಲಿ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇರಲಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಇರಲಿ, ಹೇಳಿ 2ನೇ ರಾಜಧಾನಿ ಮಾಡ್ರಿ ಅಂತೇಳಿ. ಇವಾಗ ನಾವು ಅಭಿವೃದ್ಧಿಗೋಸ್ಕರ ಮಾತಾಡ್ತಾ ಇದ್ದೀವಿ. ಈಗಾಗಲೇ ಕಿತ್ತೂರು ಕರ್ನಾಟಕ ಆಯ್ತು, ಕಲ್ಯಾಣ ಕರ್ನಾಟಕ ಆಯ್ತು, ಹೆಸರು ಘೋಷಣೆಗಳಾದ್ರೆ ಅಭಿವೃದ್ಧಿ ಆದಂಗೆ ಆಗೋದಿಲ್ಲ. ಕಲ್ಯಾಣ ಕರ್ನಾಟಕದ್ದು ಬೇರೆ ಪ್ರಕರಣ. ಅದು ಆರ್ಟಿಕಲ್ 370J ಒಳಗೆ ಬಂತು. ಅದಕ್ಕೆ ನೇಮಕಾತಿ ಆಗಲಿ, ಶಿಕ್ಷಣ ಆಗಲಿ ಕೇಂದ್ರ ಸರ್ಕಾರದಿಂದ ಹಣಕಾಸು ಬಂತು. ನಮ್ದು ಹಂಗಲ್ಲ. ನಮ್ದು ಹಂಗೆ ಇಲ್ಲಿ ತಾರತಮ್ಯ ಅಂದ್ರೆ ಕಿತ್ತೂರು ಕರ್ನಾಟಕದ್ದು ಹೆಂಗೆ ಬಂತು ಅಂದ್ರೆ, ನಾನು
ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಜುಲೈ 28, 2021. ನಾ ಹೋಗಿ ಆಗಸ್ಟ್ 8ಕ್ಕೆ ಭೇಟಿ ಆದೆ, ನಮ್ಮ ನಿಯೋಗ ತೊಗೊಂಡೆ. ಕಲ್ಯಾಣ ಕರ್ನಾಟಕ ಅನೌನ್ಸ್ ಯಾವಾಗಾಯ್ತು? 2019 ಸೆಪ್ಟೆಂಬರ್ 17ಕ್ಕೆ ಆಗಿತ್ತು. ಅಲ್ಲಿ ಒಂದು 25 MLAಗಳು ಯಡಿಯೂರಪ್ಪನವ್ರಿಗೆ ಒತ್ತಾಯ ಮಾಡಿದ್ರು ಕಲ್ಯಾಣ ಕರ್ನಾಟಕ ಮಾಡಿರಿ ಅಂತ. ಅವರು ಅನೌನ್ಸ್ ಮಾಡಿ ಹೋದರು. ಹೈದರಾಬಾದ್ ವಿಮೋಚನೆ ಒಂದು ದಿವಸ ಸೆಪ್ಟೆಂಬರ್ 17, 2019. ನಮ್ಮವ್ರು 19 ಹೋತ್ 20 ಹೋತ್ 21ರವರೆಗೂ ನಮ್ಮವ್ರು ಯಾರು ಇದು ಒತ್ತಾಯ ಮಾಡಲಿಲ್ಲ. ಆಗಸ್ಟ್ 8, 2021ಕ್ಕೆ ನಾ ಬೊಮ್ಮಾಯಿ ಕಡೆ ಹೋದೆ, ಕಿತ್ತೂರು ಕರ್ನಾಟಕ ಮಾಡ್ರಿ ಅಂತ. ಕಿತ್ತೂರಿಗೆ ಬಂದು ಅದನ್ನು ಅನೌನ್ಸ್ ಮಾಡಿದ್ರು. ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಮಾಡಿದ್ರು, ಬರೀ ಕಾಗದ ಉಳಿತು. ನಾನೇನಂತೀನಿ, ನಂಜುಂಡಪ್ಪ ವರದಿ ಪ್ರಕಾರ ಎಷ್ಟು ಹಿಂದುಳಿದವರೆಗೆ ತಾಲೂಕು ಅದಾವ ಎಲ್ಲಿ? ನಮ್ಮ ಕಿತ್ತೂರು ಕರ್ನಾಟಕ ಈಗಿನ 7 ಜಿಲ್ಲೆ, ಅವಾಗಿನ 4 ಜಿಲ್ಲೆ. ಅವ್ದು ಐಡೆಂಟಿಫೈ ಮಾಡಿರಿ. ಅವನ್ನ ಐಡೆಂಟಿಫೈ ಮಾಡಿ ಆ ತಾಲೂಕಿನ ಅಭಿವೃದ್ಧಿಗೆ ಏನು ಮಾಡಬೇಕು ಅನ್ನೋದೊಂದು ವಿಚಾರಣೆ ಮಾಡಿರಿ ಅಂತೀವಿ. ಅದ್ರ ಬೊಮ್ಮಾಯಿ ಸರ್ಕಾರ ಹೋತು, ಅದು ಕಾಗದದಾಗ ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಉಳಿತು. ಇವಾಗ ಬರೀ ಪ್ರಾಧಿಕಾರಗಳು ರಚನೆ ಅದು ಕನ್ನಡ. ನಾವು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ತಮ್ಮನ್ನು ಗಡಿ ಹೋರಾಟಗಾರರಂತ ಇದನ್ನ ಆಗ್ತೈತಿ. ಈಗ ನಾವು ಗಡಿ ವಿಷಯ ಬೆಳಗಾವಿ ಅಂತಂದ್ರೆ ವಿಶೇಷವಾಗಿ ಎಲ್ಲರ ಗಮನ ಸೆಳೆಸೋದು ಕರ್ನಾಟಕ ಗಡಿಯ ಭಾಗದಾಗ ನಾವು ಇದನ್ನು ನೋಡ್ತೀವಿ. ಆದ್ರೆ ಈಗ ಕನ್ನಡ ಪ್ರಾಧಿಕಾರದ ಸಭೆಗಳನ್ನಾಗಲಿ ಅಥವಾ ಪ್ರಾಧಿಕಾರ ರಚನೆ ಆದ ನಂತರ ಯಾವುದೇ ಒಂದು ಸಭೆ ಆಗಲಿ ಸರ್ಕಾರ ಅಷ್ಟು ಗಂಭೀರವಾಗಿ ಈ ವಿಷಯದ ಕುರಿತಾಗಿ ಚರ್ಚೆ ಮಾಡೋದು. ಇದೇ ರೀತಿ ನೋಡಿದ್ರೆ ಮಹಾರಾಷ್ಟ್ರ ಸರ್ಕಾರ ತನ್ನ ಕ್ಯಾಬಿನೆಟ್ದಲ್ಲಿ ಗಡಿ ವಿಷಯವಾದ ಒಂದು ಸಚಿವರನ್ನ ನೇಮಕ ಮಾಡೈತಿ. ನಮ್ಮ ಕರ್ನಾಟಕದ ಸರ್ಕಾರ ಇಷ್ಟಂಗಿನ ನಿರಾಸಕ್ತವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈಗ 2013ಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ 2014 ಅಕ್ಟೋಬರ್ 10ಕ್ಕೆ ಒಂದು ಮೀಟಿಂಗ್ ಆಯ್ತು ವಿಧಾನಸೌಧದ ಬಾನ್ಕ್ವೆಟ್ ಹಾಲ್ನಾಗ. 120 ಮಂದಿ ಇದ್ದವು, ಸಾಹಿತಿಗಳು, ಹೋರಾಟಗಾರರು, ಸುಪ್ರೀಂ ಕೋರ್ಟು, ಹೈಕೋರ್ಟ್ ವಕೀಲರು, ಆಮೇಲೆ ಚಿಂತಕರು ಎಲ್ಲ ಇದ್ದರು. 10 ಮಂದಿ ಮಿನಿಸ್ಟ್ರ್ ಇದ್ದರು. ಅಲ್ಲಿ 3ನೇ ಸ್ಪೀಕರ್ ನಾನೇ ಇದ್ದೆ. ನಾನು ಹೇಳಿದೆ, ನೀವು ಮಹಾರಾಷ್ಟ್ರದವ್ರು ಮಾಡಿದಷ್ಟು ಕಾಳಜಿ ನೀವು ಮಾಡಿಸಾತಿಲ್ಲ, ಗಡಿ ಉಸ್ತುವಾರಿ ಸಚಿವರು ನಮ್ಮಲ್ಲಿ ಇಲ್ಲ. ಇದು ಹೇಳಿದೆ. ಮೀಟಿಂಗ್ ಆಯ್ತು. ಕೊನೆಗೆ ಯಾರನ್ನು ಮಾಡಬೇಕು ಅಂತ ನಾವು ಹೆಸರು HK ಪಾಟೀಲ್ ಹೆಸರು ಹೇಳಿದೆ. ಆಮೇಲೆ ಗಡಿ ಸಂರಕ್ಷಣಾ ಒಂದು ಗಡಿ ಕಾನೂನು ಸಲಹಾ ಸಮಿತಿ ಒಂದಿತ್ತು 2004ರಲ್ಲಿ. ಅವನು ಪುನರ್ರಚನೆ ಮಾಡೋಂತ ಒತ್ತಾಯ ಮಾಡಿದಾಗ VS ಮಳಿಮಠ್, ಇವತ್ತಿಲ್ಲ ನಮ್ಮ ಜೊತೆ ಅವರು, VS ಮಳಿಮಠರನ್ನ ಗಡಿ ಸಂರಕ್ಷಣಾ ಆಯೋಗ ಮಾಡಿರೋದನ್ನು. ಗಡಿ ಕಾನೂನು ಸಲಹಾ ಸಮಿತಿ ಇದ್ದದ್ದು ಗಡಿ ಸಂರಕ್ಷಣಾ ಆಯೋಗ ಮಾಡಿರೋದು. HK ಪಾಟೀಲ್ ಏನು ಮಾಡಿದ್ರು, ಗಡಿ ಉಸ್ತುವಾರಿ ಮಂತ್ರಿ ಮಾಡಿದ್ರು. ಮಾಡಿ 15ರಿಂದ 3 ವರ್ಷ ಅವರಿದ್ದರು. ಅವರು ತೀರ್ಕೊಂಡ್ರು. ಯಾರು? ಮಳಿಮಠರು ತೀರ್ಕೊಂಡ್ರು. ತೀರ್ಕೊಂಡ್ಮೇಲೆ ಮತ್ತೊಬ್ಬರು ರಾಜೇಂದ್ರ ಬಾಬು ಬಂದರು, ಅವ್ರು ರಾಜೀನಾಮೆ ಕೊಟ್ಟರು. KN ಮಂಜುನಾಥ್ ಬಂದರು, ಅವ್ರು ತೀರ್ಕೊಂಡ್ರು. ಆಮೇಲೆ 2 ವರ್ಷ ಖಾಲಿ ಇತ್ತು. ಈಗ ಶಿವರಾಜ್ ಪಾಟೀಲ್ ಬಂದ. ನಾನು ಒಂದು ಮಾತು ಪದೇ ಮಾಧ್ಯಮದಾಗ ಕೇಳೀನಿ, ಸರ್ಕಾರಕ್ಕೂ ಬರೋದು. ಗಡಿ ಸಂರಕ್ಷಣಾ ಆಯೋಗದ ಕಚೇರಿ ಬೆಂಗಳೂರ ಯಾಕೆ ಇರಬೇಕು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಯಾಕೆ ಇರಬೇಕು ಅಂತೇಳಿ ನಾ ಸತತವಾಗಿ ಕೇಳಿದೆ. ಒಂದು 6 ತಿಂಗಳಿಂದ ನಾನು ಅದಕ್ಕೆ ಮೆಂಬರ್ ಆಗೀನಿ. ಅದರದ್ದು ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ. ನಾನು ಕಳೆದ ಸೆಪ್ಟೆಂಬರ್ 13ಕ್ಕೆ ಸಭೆ ಒಳಗೆ ಒಂದು ಮಾತು ಹೇಳಿದೆ ನಮ್ಮ ಮೆಂಬರ್ಗಳಿಗೆ. ಅಧ್ಯಕ್ಷರು ಸೋಮಣ್ಣ ಬೇವಿನ ಮರದ, ನೋಡ್ರಿ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದು ಇದೇ ವಿಷಯಕ್ಕೆ, ಸ್ಥಳಾಂತರ ಮಾಡ್ರಂತ. ಇಲ್ಲಿ ಬರೀ ಮೆಂಬರ್ ಆಗಿ ಇರ್ಲಿಕ್ಕೆ ನಾನು ತಯಾರಿಲ್ಲ. ಅವರು ನನ್ನ ಸಪೋರ್ಟ್ ಮಾಡ್ರು. ಒಂದು ರೆಸೊಲ್ಯೂಷನ್ ಪಾಸ್ ಆಗೈತಿ. ಇವತ್ತು ನಿಮಗೆ ಹೇಳ್ತಾರೆ, ಸೆಪ್ಟೆಂಬರ್ 13 ಮೊನ್ನೆ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿಯನ್ನು ಬೆಳಗಾವಿ ಸುವರ್ಣಸೌಧಕ್ಕೆ ಸ್ಥಳಾಂತರ ಮಾಡಬೇಕು. ನಿಮಗೇನಾದರೂ ಆಡಳಿತಾತ್ಮಕ ತೊಂದರೆಗಳಿದ್ದರೆ ಪ್ರಾದೇಶಿಕ ಕಚೇರಿ ಸ್ಥಾಪನೆ ಮಾಡಬೇಕು ಅಂತ ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ. ಹಾಗೆ ಹೋಗೈತಿ ಈಗ. ನಾನು ಇಲ್ಲಿಗೆ ನಾ ಇದ್ದು ಉಪಯೋಗೇನ? ನಾ ಹೋರಾಟ ಮಾಡಿ ಮಂದಿ ಏನು ನಾನು ಕೇಳ್ತಾರೆ, ಏನಪ್ಪ ನೀನೇ ಮೆಂಬರ್ ಅದಿ, ನೀ ಏನು ಮಾಡಿದಿ? ಅದಕ್ಕೆ ಅದು ಶಿಫಾರಸು ಹೋಗೈತಿ. ಒಂದು. ಇನ್ನೊಂದು, ಗಡಿ ಸಂರಕ್ಷಣಾ ಆಯೋಗದ ಅಧ್ಯಕ್ಷರು ಯಾರು? ಶಿವರಾಜ್ ಪಾಟೀಲ್. ಅವ್ರು ಇಲ್ಲಿ ಬರಬೇಕಾದ್ರೆ 1 ವರ್ಷ ಬೆನ್ನತ್ತಿನ ಬೊಮ್ಮಾಯಿಯವರಿದ್ದಾಗ ಅವ್ರ ನೇಮಕ ಆಗೈತಿ. ಮಾರ್ಚ್ 13, 2024ಕ್ಕೆ ಜಿಲ್ಲಾಧಿಕಾರಿ ಕಚೇರಿಯಾಗ ಒಂದು ಸಭೆ ಆತ. ಅವ್ರು ಬಂದ್ರೆ ನಿತೇಶ್ ಪಾಟೀಲ್ ಅವರು DC ಇದ್ರು. ಅಲ್ಲಿ ವಿಷಯ ಎತ್ತಿದ್ದಾನ, ನೀವು ಗಡಿ ಸಂರಕ್ಷಣಾ ಆಯೋಗದ ಕಚೇರಿಯನ್ನು ಮಾಡಿರಂತ. ಅವ್ರು ಇಮಿಡಿಯೇಟ್ಲಿ DC ಅವ್ರಿಗೆ ಹೇಳಿಬಿಟ್ರು, ಅಲ್ಲಿ ಒಂದು 2 ಆಫೀಸ್ ಕೊಡ್ರಿ ಇವ್ರಿಗೆ ಅಂತ. ಎಲ್ಲಿ? ಸುವರ್ಣಸೌಧ. ಇದು ಪ್ರೊಸೀಡಿಂಗ್ಸ ಬಂದೋಗೈತಿ. ಮಾರ್ಚ್ 13ಕ್ಕೆ ಆಗಿದ್ದು, ಈಗ ಡಿಸೆಂಬರ್ ಬಂದೈತಿ. ಹೌದಾ? ಇನ್ನೂ ತನ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಅದಕ್ಕೆ ಮೊನ್ನೆ ನಾನು ಹೇಳಿದೆ, 3 ಮಂದಿ ಅಧ್ಯಕ್ಷರಿಗೆ ಹೇಳಿನಿ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಯಾರು? ಪುರುಷೋತ್ತಮ್ ಬಿಳಿಮಲೆ. ಗಡಿ ಅಭಿವೃದ್ಧಿ ಅಧ್ಯಕ್ಷ ಯಾರು? ನಮ್ಮ ಸೋಮಣ್ಣ ಬೇವಿನಮರಳು. ಗಡಿ ಸಂರಕ್ಷಣಾ ಅಧ್ಯಕ್ಷ ಯಾರು? ಶಿವರಾಜ್ ಪಾಟೀಲ್ ನ್ಯಾಯಮೂರ್ತಿ.
3 ಮಂದಿ ಕೂಡಿ ಒಂದು ಎರಡು ಆಫೀಸ್ ತಗೊಂಡು ಸುವರ್ಣಸೌಧದಾಗ 3 ಬೋರ್ಡ್ ಹಚ್ಚೋನು. ಇದ್ರ ಪ್ರಪೋಸಲ್ ರೇಟ್ ಬಂದೇನ ಇತ್ತೀಚೆಗೆ 3 ಬೋರ್ಡ್ ಹಚ್ಚೋನು. ಅದ್ರ ಪ್ರಾದೇಶಿಕ ಕಚೇರಿ ಮಾಡೋನು. ನೀವು 3 ಮಂದಿ ಅಧ್ಯಕ್ಷ ಬರ್ರಿ, ಇಲ್ಲೇ ಉದ್ಘಾಟನೆ ಮಾಡೋಣ. ಇದರಿಂದ ಏನಾಗತ್ತೆ ನನ್ನ ಗಡಿ ಒಳಗೆ ನಾವು ಸರಿಯಾದ ಸಂದೇಶವನ್ನು ಯಾರಿಗೆ ಕಳಿಸ್ಬೇಕು ಕಳಿಸ್ಲಾಕತ್ತೆ. ಈ ಸ್ಥಿತಿಗೆ ತಂದತ್ತೇನೆ. ದುರಂತ ಅಂದ್ರೆ ಈ ವಿಷಯದಾಗ ಯಾರ ರಾಜಕಾರಣಿಗಳನ್ನು ಸಪೋರ್ಟ್ ಮಾಡೋದಿಲ್ಲ. ನೀವು ಮಹಾರಾಷ್ಟ್ರದ ವಿಷಯ ಹೇಳಿ ನನಗೆ. ಮಹಾರಾಷ್ಟ್ರದಾಗ ಯಾವಾಗ ಗಡಿ ವಿಷಯ ಸುಪ್ರೀಂ ಕೋರ್ಟಿಗೆ ಹೋತು 2004ರಾಗ, ಅಲ್ಲಿಂದ ಮುಖ್ಯಮಂತ್ರಿ ಅಧ್ಯಕ್ಷತೆ ಒಳಗೆ ಉನ್ನತಾಧಿಕಾರಿ ಸಮಿತಿ ಐತಿ, ಹೈ ಪವರ್ ಕಮಿಟಿ ಐತಿ. ಅದ್ರಾಗ ಎಲ್ಲ ಪಾರ್ಟಿಯವ್ರು ಅದಾರ. ಆಮೇಲೆ 2 ಗಡಿ ಉಸ್ತುವಾರಿ ಮಂತ್ರಿ ಅದಾರ. ಒಬ್ಬ MP ಅಧ್ಯಕ್ಷತೆ ದೇರ್ಶೀಲ್ ಮಾನೆ ಅವ್ರ ಅಧ್ಯಕ್ಷತೆ ಒಂದು ಕಮಿಟಿ ಐತಿ. ನಮ್ಮಲ್ಲಿ 2015-18ಕ್ಕೆ ಬಿಟ್ರೆ HK ಪಾಟೀಲ್ರು 3 ವರ್ಷ ಮಾಡಿ ಹೋದ್ರು. ತಿರುಗಿಗೆ ಕುಮಾರಸ್ವಾಮಿ ಒಂದು ಸಮ್ಮಿಶ್ರ ಸರ್ಕಾರ ಬಂತು, ತಿರುಗಿ ಯಡಿಯೂರಪ್ಪ ಬಂದ, ತಿರುಗಿ ಬೊಮ್ಮಾಯಿ ಬಂದ್ರ, ಈ ಸಿದ್ದರಾಮಯ್ಯ ಮತ್ತೆ ಬಂದ್ರಲ್ಲ ಈಗ, ಇನ್ನೂವರೆಗೂ ಗಡಿ ಉಸ್ತುವಾರಿ ಮಂತ್ರಿ ಆಗಿಲ್ಲ. ಯಾಕಾಗಿಲ್ಲ? ಅಲ್ಲೇ ಗಡಿ ಉಸ್ತುವಾರಿ ಮಂತ್ರಿ ಮಾಡಿದ್ರೆ ಏನು ಮತ್ತೆ ಗಡಿ ಸಮಸ್ಯೆ ಕನ್ನಡ ಸಂಘಟನೆಗಳು ಎಲ್ಲಿ ಅವರು ಬೆಳಿತಾರಂತ ನಾವು ಕೇಳೋರಲ್ಲ. ಎಲ್ಲಿವರೆಗೆ ಸುಪ್ರೀಂ ಕೋರ್ಟ್ನಾಗ ಕೇಸ್ ಐತಿ ಅಲ್ಲಿವರೆಗೂ ಇದನ್ನು ನಾವು ಸೀರಿಯಸ್ ತೊಗೋಬೇಕು. ಕೇಸ್ ಏನಾಗೋದಿಲ್ಲ ಅಂತೇಳಿ ನಿಮ್ಮದು ವಿಶ್ಫುಲ್ ಥಿಂಕಿಂಗ್ ಅಂತಾರಲ್ಲ, ತಪ್ಪು. ಕೇಸು ಆದ್ರೆ 20 ವರ್ಷದ ನಂತರ ಯಾಕೆ ರಿಜೆಕ್ಟ್ ಆಗಿಲ್ಲ? 2004ರಿಂದ ಆಗೈತದ. 4ಕ್ಕೆ ಏಪ್ರಿಲ್ದಾಗ ಅದು ರಿಜಿಸ್ಟರ್ ಆಗೈತೆ ಕೇಸ್, ಮೊಕದ್ದಮೆ ದಾಖಲೆ ಮಾಡ್ಯಾರ. ಇಷ್ಟೊತ್ತಿಗೆ ಅವ್ರು ರಿಜೆಕ್ಟ್ ಆಗಿರ್ಬೇಕಲ್ಲ, ಆಗ್ಬೇಕಾಗಿತ್ತಲ್ಲ. ಹೌದಾ? ಈ 24 ಇದೆ, 20 ವರ್ಷ ಆದರೂ ಆಗಿಲ್ಲ. ಅವ್ರು ಹೆಂಗೆ ಫಾಲೋಅಪ್ ಮಾಡ್ತಾರೆ, ನಮ್ಮವ್ರು ಯಾರು ಫಾಲೋಅಪ್ ಮಾಡೋದಿಲ್ಲ. ಏನೂ ಆಗೋದಿಲ್ಲ ಅನ್ನೋದು ಭಾವನೆ. ಅದಕ್ಕೆ ವಿಶ್ಫುಲ್ ಥಿಂಕಿಂಗ್ ಅಂತಾರೆ. ನಂಗೆ ತೋರಿಸ್ತೀವಿ, ಬಟ್ ಹಂಗಲ್ಲ. ಕೋರ್ಟ್ನಾಗ ಅದು ಒಂದು ಮಾತು ಹೇಳ್ತಾರೆ, ಕೋರ್ಟಿಗೆ ಹೋಗಿದ್ದು ಹಾಸ್ಪಿಟ್ಲಿಗೆ ಹೋಗಿದ್ದು ಕೇಸು ಹೆಂಗೆ ಟ್ವಿಸ್ಟ್ ಹೋದಂತ ಹೇಳೋಕ್ಕಾಗೋದಿಲ್ಲ ಅಂತ. ಈ ಮಾತು ಜನಜನಿತಿದೆ. ಒಮ್ಮೆ ಇನ್ನೂರಿಗೆ ಹೇಳ್ತೇನೆ ನಿಮಗೆ. VS ಮಳಿಮಠರು ಬೆಳಗಾವಿಗೆ ಅವ್ರ ಜೀವಂತದ 2 ಸಲ ಬಂದವರು. ಪಾಪ ಮುಂದೆ ಅವ್ರು ತೀರ್ಕೊಂಡ್ರು. ಅವ್ರನ್ನೂ ಸರ್ಕಾರ ಸರಿಯಾಗಿ ನಡೆಸ್ಕೊಳ್ಳಿಲ್ಲ. VS ಮಳಿಮಠರು 86 ವಯಸ್ಸು ಕೇರಳ ಹೈಕೋರ್ಟದ ಚೀಫ್ ಜಸ್ಟಿಸ್ ಇದ್ರು. ಅವ್ರು ಕೂಡ ನನ್ನ ಸಲಿಗೆ ಹೆಚ್ಚಿತ್ತು ಈ ವಿಷಯದಾಗ ಮಾತಾಡೋ ಮುಂದೆ. ನಾ ಕೇಳಿದೆ, ಒಂದು ಮಾತು ಕೇಳಿದೆ, ಅಜ್ಜವ್ರ ಮತ್ತು ಈ ಕೇಸ್ ಹಿಂಗೈತಿ, ಇದು ಏನಾಗ್ಬೋದು ಅಂತ. 2016 ಆಗಿದೆ. ನನಗಂದ್ರೆ ತಮ್ಮ, ಕೋರ್ಟ್ನಾಗಿನ ಕೇಸ್ ಹೆಂಗಿರ್ತಾವಂದ್ರೆ ಹುಚ್ಚಿನ ಕೈಯಾಗ ಕಲ್ಲು ಕೊಟ್ಟಂಗೆ ಅಂತ. ಇದೇ ಭಾಷೆ ನನಗಂದ್ರೆ, ಹುಚ್ಚಿನ ಕೈಯಾಗ ಕಲ್ಲು ಕೊಟ್ಟಂಗೆ. ಅವು ಯಾವ ಮ್ಯಾಕ್ ಕುಂತಾವ್ ಯಾಕಡೆ ಬೀಸ್ತಾನೆ ಗೊತ್ತಿಲ್ಲ. ಇದನ್ನು ಯಾರು ಹೇಳಿದ್ರು? ಕೇರಳ ಹೈಕೋರ್ಟಿನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ, ಗಡಿ ಬಗ್ಗೆ ಅಪಾರವಾದ ಕಾಳಜಿ ಇದ್ದಂಥ VS ಮಳಿಮಠರು ಹೇಳಿದ ಮಾತು. VS ಮಠರಿಗೆ ಅವ್ರ ರಕ್ತದ ಗಡಿ ಬಗ್ಗೆ ಹೆಂಗಿತ್ತಂದ್ರೆ ಅವ್ರ ತಂದೆ SS ಮಳಿಮಠರು ಮಹಾಜನ್ ಕಮಿಷನ್ ಕಾಲಕ್ಕೆ ಕೆಲಸ ಮಾಡಿದವರು. ಅವ್ರ ಹೆಸರೇ ಹೇಳಿ ಅವರ ಆಗ್ಬೇಕು ಅಧ್ಯಕ್ಷ ಅಂತೀವಿ ನಾವು. ವಿಧಾನಸೌಧ ಮೀಟಿಂಗ್ ಆತ್ಲ ಅಕ್ಟೋಬರ್ 10ಕ್ಕೆ 2014 ಅವರೇ ಆಗ್ಬೇಕಂತ ಕೂತೀವಿ. ಅವ್ರೇನು ಮಾಡಿದ್ರು? ಸರ್ಕಾರಕ್ಕೆ ಒಂದು ಕಂಡೀಷನ್ ಹಾಕಿರ. ಅವ್ರನ್ನ ಒಪ್ಸಾಕ HK ಪಾಟೀಲ್ರು, ಅಭಯ್ ಚಂದ್ರ ಜೈನು, ಒಂದು 3 ಮಂದಿ ಮಿನಿಸ್ಟರ್ ಮನೆಗೆ ಹೋಗಿದ್ರು. ಅವ್ರೇನಂದ್ರು? ಗಡಿ ಕಾನೂನು ಸಲಹಾ ಸಮಿತಿ ಅಂದ್ರೆ ನಾ ಅಷ್ಟ ಒಪ್ಪುದಿಲ್ಲ, ಗಡಿ ಸಂರಕ್ಷಣಾ ಆಯೋಗ ಅಂತ ಮಾಡಿದ್ರೆ ನಾ ಬರ್ತೇನೆ ಅಧ್ಯಕ್ಷ ಹಾಕಿನಂದ್ರೆ. ಆಯೋಗದ ವ್ಯಾಪ್ತಿ ಬೇರೆ, ಕಾನೂನು ಸಲಹಾ ಸಮಿತಿ ಬೇರೆ. ಕಾನೂನು ಸಲಹಾ ಸಮಿತಿ ಕಾನೂನು ಬಗ್ಗೆ ಅಷ್ಟೇ. ಅದು ಯಾಕಂದ್ರೆ ಅವರು ಗಡಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳನ್ನು ಆಯೋಗದ ವ್ಯಾಪ್ತಿಗೆ ತರಬೇಕು ಅಂದ್ಬಿಟ್ರು. ಅವ್ರು ಸರ್ಕಾರ ತಂದರು. ಆದ್ರೆ ಅವ್ರನ್ನ ಹೆಂಗೆ ನಡೆಸ್ಕೊಂಡ್ರು ಅಂದ್ರೆ, ಒಂದು ಸಾಮಾನ್ಯ ಮನುಷ್ಯ ನಡೆಸ್ಕೊಂಡ್ರು. ಗಾಡಿ ಇದ್ದರೆ ಡ್ರೈವರ್ ಇದ್ದರೆ ಗಾಡಿ ಇಲ್ಲ. ಅವ್ರ ಗೌರವಧನ ತಿಂಗಳ ಸರಿಯಾಗಿ ಮುಟ್ಟಲಿಲ್ಲ. ಕೊನೆಗೆ 2016 ಡಿಸೆಂಬರ್ದಾಗ ಏನೋ ತೀರ್ಕೊಂಡ್ರು. ಅವರು ತೀರ್ಕೊಳ್ಳೋಕ್ಕಿಂತ 1 ತಿಂಗಳ ಮೊದಲು ಹೋಗಿದ್ನಿ. 2 ತಾಸು ಕುಣಿಸ್ಕೊಂಡ್ರು. ನಿನ್ನ ಮಾತು ಕೇಳಿ ಅಧ್ಯಕ್ಷ ಅಂತ ನಾನು ಒಪ್ಕೊಂಡೆ. ನನ್ನ ಪರಿಸ್ಥಿತಿ ಏನಾಗೈತೆ ಅಂತ ಕೇಳಿದ್ರೆ, ಆರಾಮಿದ್ದಲ್ಲಿ ಅವರಿಗೆ ಕೊಳ್ಳಾಗ ಒಂದು ಸ್ಕಾರ್ಪ್ ಹೊತ್ಕೊಂಡು ಕೂತಿದ್ದ ಅಜ್ಜ, ಎಲ್ಲಿ MS ಬಿಲ್ಡಿಂಗ್ ಬೆಂಗಳೂರು. ನಾ ರಾಜೀನಾಮೆ ಕೊಡ್ತಂತ ಕೂತು, ನಿನ್ನ ಕಾಲ ಬೀಳ್ತೀನಿ ಅಜ್ಜ ಅವರನ್ನೇ. ನೀವು ಕೊಟ್ಟರೆ ನಿಮ್ಮಂತ ಸಿಗೋದು ನಮಗೆ. ನಿಮ್ಗೆ ಏನು ತೊಂದರೆ ಐತಿ? ಮುಖ್ಯಮಂತ್ರಿ ಕಡೆ ಹೊಕ್ಕಿವಿ, ಹೇಳ್ತೀವಿ, ಕಾಲು ಹಿಡಿತೀನಿ ಅಂದೆ. ಅಲ್ಲಿವರೆಗೆ ಹೋದ್. ಹೌದು, ಅಂಥವ್ರು ನಮಗೆ ಸಿಗಬೇಕಿಲ್ಲಿ. ಅದು ಬೈ ಬ್ಲಡ್ ಇತ್ತು ಅಜ್ಜಗೆ. 80 ಕಡೆ 1 ತಿಂಗಳದಾಗ ತೀರ್ಕೊಂಡ್ರು. ಅವ್ರು ತೀರ್ಕೊಂಡಾಗ ನಾ ಎಲ್ಲೋ ತಮಿಳ್ನಾಡು ಕೇರಳದಾಗ ಟೂರ್ನಾಗ ಎಲ್ಲೋ ಇದ್ದು. ನಾನು ಅಂಥ ವ್ಯಕ್ತಿ ಕೂಡ ಹಿಂಗೆ ನಡ್ಕೊಂಡ್ರೆ ಅಂತ ಹೇಳಿದ್ದೆ. ಇನ್ನು ನಮ್ಮಂಥವ್ರು ಗಿಡದ ಯಾವ ತಪ್ಪಲ್ಲ, ಯಾವ್ಯಾವ ಗಿಡ ತಪ್ಪಲ್ಲ. ಸರ್, ಇವಾಗ ಗಡಿ ವಿಷಯದ ಬಗ್ಗೆನೂ ಸರ್ಕಾರ ಒಂದು ನಿರಾಕ್ಷತೆವಾಗಿ ತೋರಿಸ್ತಾ ಇದೆ. ಅದೇ ರೀತಿ ಈಗ ಜಿಲ್ಲಾ ಆಡಳಿತನಲ್ಲೂ
ಏನು ಪದೇ ಪದೇ ಎಣ್ಣೆ ಸಮಿತಿ ಅವರಿಗೆ ಮನವಿ ಕೊಡ್ತೈತಿ, ಮಿಳಾವುಗಳನ್ನು ಮಾಡೋದು, ಅಧಿವೇಶನ ಬಂದ ಸಂದರ್ಭದಲ್ಲಿ ಮಿಳಾವು ಮಾಡಬೇಕು, ಒಂದು ಕುಲಸಿತ ವಾತಾವರಣ ನಿರ್ಮಾಣ ಮಾಡುವಂಥ ಸಂಚನ್ನು MES ಪದೇ ಪದೇ ಹಾಕ್ತಾ ಬರ್ತದೆ. ಅದಕ್ಕೆ ಸರ್ಕಾರ ಇಲ್ಲೂ ಹೇಳಂಗಿಲ್ಲ, ಮಾಡು ಅಂತ ಹೇಳಂಗಿಲ್ಲ. ಇಂಥದ್ದೊಂದು ಪರಿಸ್ಥಿತಿ ಒಳಗೆ ಒಂದು ದ್ವಂದ್ವ ನೀತಿ ಇಲ್ಲಿ ಯಾಕೆ ಸ್ಪಷ್ಟೀಕರಣವನ್ನು ಸರ್ಕಾರ ಮತ್ತು ಜಿಲ್ಲಾಡಳಿತ ತೆಗೆದುಕೊಳ್ಳುವಂಥ ಸ್ಥಿತಿನಾಗಿಲ್ಲ? ಇದು ನೋಡ್ರಿ, ಇದೇ ಹಿಂದಿನ DC ನಿತೀಶ್ ಪಾಟೀಲ್ ಇದ್ದಾಗ ಹೋದ ವರ್ಷ ಅವರು ಮಹಾಮೇಳಾವ ಮಾಡಕ್ಕೆ ಹೋದಾಗ ಇಡೀ ಸ್ಟೇಜ್ ಎಲ್ಲ ತೆಗಿಸಿದ್ರು, ಕಾಳಾದೇನು ಮಾಡೋದು ಸ್ಟಾಪ್ ಮಾಡಿದರು. ಇದು 30-40 ವರ್ಷದಿಂದ ಹೇಳ್ತೇನೆ. ನಮ್ಮವರು ಆ ಮರಾಠಿ ಮತಗಳ ಓಲೈಕೆ ಮೇಲೆ ಎಲ್ಲಿ ಅವರಿಗೆ ತ್ರಾಸಾಕತ್ತ ಅಂತ ವಿಚಾರ ಮಾಡ್ತಾರೆ. ಅದ ನೀವು ಜತ್ತು ಅಕ್ಕಲಕೋಟ ಸೋಲಾಪುರದಾಗ ಬರಲ್ಲ, ಅಚ್ಚ ಕನ್ನಡ ಪ್ರದೇಶದಾಗ ಅವ್ರ ಸಂಬಂಧ ಚಲೋ ಐತಿ, ನಮ್ಮ ಮಂದಿದು ಅವ್ರಿಗೂ ಸಂಬಂಧ ಚಲೋ ಐತಿ, ಇಲ್ಲ ಅಂತಲ್ಲ. ಅದು ಹಿಂಗೆ ಹೋಲೈಕೆ ಮಾಡೋದಿಲ್ಲ. ಅವ್ರ ರಾಜ್ಯದ ವಿಷಯ ಬಂದ್ರೆ, ರಾಜ್ಯದ ನಿಲುವಿನ ಬಗ್ಗೆ ಬಂದರೆ ಅವ್ರ ಬದ್ಧತೆ ಐತಿ. ಅದು ನಮ್ಮ ರಾಜಕಾರಣಿಗಳಲ್ಲಿ ಆ ಬದ್ಧತೆ ಇಲ್ಲ. ಬಿಡ್ರಿ, ಈಗ 80-90 ನೋಡಿದ್ದನ್ನ MES ಶಾಸಕರು 5 ಮಂದಿ ಬರೋ ಕಾಲಕ್ಕೆ ನೋಡಿದ್ದನ್ನ ಅವ್ರು ದುಮಡಿ ಮಾಡಿದರೆ ವಸಂತರಾವ್ ಪಾಟೀಲ್ ಅಂತವರು ಹುಲಿ ಅದ. ವಸಂತರಾವ್ ಪಾಟೀಲ್ ಬೆಳಗಾವಿ ರಾಜಕಾರಣ ಕಂಡಂಥ ಹುಲಿ ಅದ. ಅವ್ರು ಭಾಳ ಕೆಟ್ಟ ಶಬ್ದಾಗ ಹೇಳಿದ್ರು, ಇವ್ರು ವಾದ್ ಹೊರ ಹಾಕ್ಬೇಕಂತೇಳಿ ವಿಭಾಗಾಧಿಕಾರಿ ಕಚೇರಿ ಸಭೆಯೊಳಗೆ. ಆ ದಿನಗಳನ್ನು ನೋಡಿದ್ದೀವಿ ನಾವು. ಅದು ರಾಜಕಾರಣಿಗಳು ತಿಳ್ಕೊಬೇಕು. ನೋಡ್ರಿ, ಮರಾಠಿಗಳು ಪಾಪ ಎಲ್ಲ ಮರಾಠಿಗರು MES ಅಲ್ಲ. ನಾ ಅದನ್ನು ಪದೇ 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 ಹೇಳ್ತಾನೆ. ಪ್ರಜ್ಞಾವಂತ ಮರಾಠಿಗರ ಸಾವಿರಾರು ಸಂಖ್ಯೆಯಲ್ಲಿ BJP ಸೇರ್ಯಾರ, ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಸೇರ್ಯಾರ, ಸಾವಿರಾರು ಸಂಖ್ಯೆ ಜನತಾದಳ ಸೇರ್ಯಾರ. ಇದು ಅನೇಕ ಸಾಹಿತ್ಯ ಸಮ್ಮೇಳನ ಹೇಳ್ತಿದ್ದೆ. ಪೊಲಿಟಿಕಲ್ ಧ್ರುವೀಕರಣ, ಭಾಷಾ ರಾಜಕಾರಣ ಧ್ರುವೀಕರಣ ಆಗಿದೆ. ಅವ್ರ ಓಲೈಕೆ ಮಾಡೋದಿಲ್ಲ, ನೀವು ಹೋಗಿ ಒಳಗೆ ಮಾಡೋಕೆ ಅವ್ರಿಗೆಲ್ಲ ಪೋಸ್ಟ್ಗಳು ನಮ್ಮ ಕರ್ನಾಟಕ ಸರ್ಕಾರ ಪೋಸ್ಟ್ ಸಿಕ್ಕಾವ. ಅವರ MES ವಿರುದ್ಧ ಬಂಡ್ ಎದ್ರ ಅಂತೇಳಿ ಇವತ್ತು ನಾವು ಕನ್ನಡ ಮಂದಿ ಆಯ್ಕೆ ಬಂದಿದ್ದು. 99ರಾಗ ಗಡಿ ಭಾಗದಾಗ 5 ಸೀಟ್ ಬೀಳ್ಬೇಕಾದ್ರೆ ಬರೀ ಕನ್ನಡಿಗರಲ್ಲ, ಕನ್ನಡಿಗರು, ಪ್ರಜ್ಞಾವಂತ ಮರಾಠಿಗರು, ಉರ್ದು ಭಾಷಿಗರು ಅಟ್ರು ಕೂಡ ನಾವು ಸೋಲ್ಸಿವು. ಕಾರ್ಪೊರೇಷನ್ದಾಗ ಮಾಡಿಲ್ಲ, ಕಾರ್ಪೊರೇಷನ್ ರಾಜಕಾರಣ ಅವ್ರು ದಿಕ್ಕ ತಪ್ಪಿಲ್ಲ ಅವ್ರದ್ದು. ಅವ್ರ ಮಂದಿ ನಮ್ಗೆ ಕೊಡಿಸಿಲ್ಲ. 2003ರಾಗ ಇದೇ ಸಂಭಾಜಿ ಪಾಟೀಲ್ರು, ಆಮೇಲೆ ಅಮರ್ ಸಿಂಗ್ ಪಾಟೀಲ್ರು ಕುಡ್ಕೊಂಡು SM ಕೃಷ್ಣನ್ ಬೆಂಕಟೇಶ್ ಮೀಟಿಂಗ್ ಮಾಡಿ ಕನ್ನಡಿಗ ಅವಾಗ ಸರ್ವ ಭಾಷೆ ಸಮನ್ವಯ ವಿಚಾರ ವೇದಿಕೆ ಮಾಡಿ ಸಾಧ್ಯ. ನಾವೇನಂತೀವಿ, ಅವ್ರ ಮುಖ್ಯ ವೇದಿಕೆಗೆ ಅವ್ರು ಬರೋ ಮುಂದೆ ನೀವೇ ಪ್ಲೀಸ್ ಮಾಡ್ತಾರೆ MES ಅವ್ರನ್ನ. MES ಇಟ್ ಹ್ಯಾಸ್ ಬಿಕಮ್ ಎ ಸ್ಮಾಲ್ ಗ್ರೂಪ್, ಒಂದು ಸಣ್ಣ ಗುಂಪು ಉಳಿದೈತೆ. ಮನೆ ಮಾರಾಟಕ್ಕೆ ಹೋದ್ರೆ ಅವರು ಎಲೆಕ್ಷನ್ದಾಗ ಹೋಗಿ ಏನಂದ್ರು, ಗಡಿಯವಾದ ಪ್ರಣಾಳಿಕೆ ಹಾಕಂದ್ರೆ ಯಾರು ಹಾಕಿರಪ್ಪ? ಯಾರೂ ಹಾಕಲಿಲ್ಲ. ತಿಳ್ಕೊಬೇಕು, ನಮ್ಮ ರಾಜಕಾರಣಿಗಳು ತಿಳ್ಕೊಬೇಕು. ಅವ್ರಿಗೆ ಬೇಕಾದ್ರೆ ನೀವು ಕಾಂಗ್ರೆಸ್ ಸೇರೋದು ಕಾಂಗ್ರೆಸ್ ಸೇರಿ, BJP ಇದ್ರೆ BJP ಸೇರಿ. ಇದನ್ನ ಮ್ಯಾಗಿನ ವಾತಾವರಣ ಕೆಡಿಸುವಂಥ ಕೆಲಸ ಮಾಡಬೇಡ್ರಿ. ಇದೇ ಜತ್ ತಕ್ಕಲ್ ಕೊಡ್ತಾರೆ ನಮ್ಮ ಮಂದಿ ಬಹಿರಂಗವಾಗಿ ಧ್ವನಿ ಹತ್ತಲಿ ಕೇಳ್ತಾರೋ ಇಲ್ಲ. ಅಲ್ಲೇ ಕ್ರಮೇಣವಾಗಿ ಕನ್ನಡ ಶಾಲೆಗಳನ್ನ ಕನ್ನಡ ಚಟುವಟಿಕೆಗಳು ಹತ್ತಿಕೊತ ಬಂದಾರ. ನಮ್ಮಲ್ಲೇ ಮರಾಠಿ ಶಾಲೆಗಳು ಎಷ್ಟು ಬೇಕಲ್ಲ, ತಿರುಗಿ ನಾವು ಕನ್ನಡ ಮಾಧ್ಯಮ ಹೈಸ್ಕೂಲ್ ಬೇಕಂತ ಹೋರಾಡೋ ಪರಿಸ್ಥಿತಿ ನಮ್ಮದೈತಿ. ಅದಕ್ಕೆ ಇದು ರಾಜಕಾರಣಿಗಳು ಇವತ್ತು ಹೇಳ್ತೇನೆ ನಾನು, ಅವ್ರನ್ನ ಓಲೈಕೆ ಮಾಡಿ ಏನು ಮಾಡಬೇಡ್ರಿ. ಕರ್ನಾಟಕ ಸರ್ಕಾರದ ನೀತಿ, ಕರ್ನಾಟಕ ಸರ್ಕಾರದ ಬದ್ಧತೆ ಏನೈತಿ ಅದಕ್ಕೆ ನೀವು ಬದ್ಧಿರಂತೆ. ಅದಕ್ಕೆ ಕೆಲವು ರಾಜಕಾರಣಿಗಳು ಏನು ಮಾಡ್ತಾರೆ, ಅವ್ರನ್ನ ಓಲೈಕೆ ಮಾಡೋ ಪರಿಣಾಮನೇ ಇದು ಆಗೋದು. ಈಗ ಮೊನ್ನೆ ಕಾಳದಿನ ಮಾಡಕ್ಕೆ ಬಿಟ್ಟಿರಲಿಲ್ಲ, ಅವ್ರನ್ನ ಬಿಟ್ಟರು. ಈ ಮಹಾಮೇಳ ಬಿಡತ್ತಾರಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡ್ರಿ ಅಂತಾರೆ. ಆದರೆ ಒಂದು ಸರ್ಕಾರದೊಳಗೆ, ಕರ್ನಾಟಕದೊಳಗೆ ನಮ್ಮ ಸರ್ಕಾರದ ವಿರುದ್ಧ ಧಿಕ್ಕಾರ ಅನ್ನೋ ಶಬ್ದ ಬರಬಾರ್ದು. ನಾವು ಬರಬಾರ್ದು. ಹೋಗ್ರಿ ನೀವು ಅಲ್ಲಿ ಬಾರ್ಡ್ರಿಗೆ ಹೋಗಿ ಮಾಡಿರಿ. ಇಲ್ಲಿ ಯಾಕೆ? ಅದಕ್ಕೆ ತುಷ್ಟೀಕರಣ ಇದೆ. ಮರಾಠಿ ಮಾತಾಡಬಾರ್ದು. ಅದನ್ನು ಆ ತಪ್ಪದು. ಜನ ನಿಮ್ಮನ್ನು ನೋಡ್ತಾರೆ. ಇದು ಇಷ್ಟೆಲ್ಲ ಒಂದು ಈ ಸಮಸ್ಯೆಗಳನ್ನು ಬೆಳಗಾವಿಯಕ್ಕೂ ಮತ್ತು ಉತ್ತರ ಕರ್ನಾಟಕ ಒಂದು ಸಮಸ್ಯೆಗಳನ್ನು ಅನುಭವಿಸ್ತಾ ಇದೆ. ಇವೆಲ್ಲದಕ್ಕೂ ಉತ್ತರ ಕರ್ನಾಟಕದ ಉತ್ತರ ಈ ಅಧಿವೇಶನಕ್ಕೆ ಸಿಗ್ತದೆ. ಅದೇ ಈ ಒಟ್ಟು ಅಧಿವೇಶನಗಳನ್ನಾಗಿ ಎಷ್ಟು ನಾವು ಏನು 11-12 ಅಧಿವೇಶನಗಳನ್ನು ನೋಡಿದ್ದೀವಿ. ಅಧಿವೇಶನಗಳಲ್ಲಿ ಭಾಗವಹಿಸುವಂಥ ಶಾಸಕರುಗಳನ್ನಾಗಲಿ ನಮ್ಮ ಧ್ವನಿ ಎತ್ತಿ, ನಮ್ಮ ಪರವಾಗಿ ಧ್ವನಿ ಎತ್ತಿ ಅಂತ ಮಾತಾಡುವಂಥದ್ದನ್ನು ನಮಗೆ ಎಲ್ಲಾದರೂ ನ್ಯಾಯ ಸಿಗುವಂಥ ಒಂದು ವಸ್ತು ಆಶಯ ತಮ್ಮಲ್ಲಿ ಇಲ್ಲ. ನಾವು ಅಂಕ ವಿ ಆರ್ ಲೂಸಿಂಗ್ ಹೋಪ್. ನಾವು ಆಶೆಗಳನ್ನು ಕಳ್ಕೊತಾ ಇದ್ವಿ. ಯಾಕಂದರೆ ಇದಕ್ಕೆ ಈ ಸಭಾಧ್ಯಕ್ಷರು, ಸಭಾಪತಿಗಳು ಅಲ್ಲೇ ಉತ್ತರ ಕರ್ನಾಟಕ ಸಮಸ್ಯೆಗಳು ಬಿಟ್ಟು ನಾವು ಬೇರೆದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಅವ್ರು ಸ್ಪಷ್ಟವಾಗಿ ಹೇಳಬೇಕು. ಅದು ಭಾಳ ಜವಾಬ್ದಾರಿ ಐತಿ. ವಿಧಾನಸಭೆಯ ಸಭಾಧ್ಯಕ್ಷರಿರಲಿ, ವಿಧಾನ ಪರಿಷತ್ತಿನ ಸಭಾಪತಿಗಿರಲಿ, ಅವ್ರ ಮೇಲೆ ಭಾಳ ಜವಾಬ್ದಾರಿ ಐತಿ. ಅವ್ರನ್ನ ಈಗ ನಿಮ್ಮ ಮೂಲಕನೇ ಮನವಿ ಮಾಡ್ಕೊತಾನೆ. ಯಾವುದೇ ಪರಿಸ್ಥಿತಿ ಬಂದರೂ ಸಹಿತ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಸಮಸ್ಯೆಗಳ ಬಗ್ಗೆನೇ ಚರ್ಚೆಗೆ ಅವಕಾಶ ಕೊಡ್ರಿ, ಉಳಿದ ಅವಕಾಶ ಕೊಡಬೇಡ್ರಿ. ಕೊಟ್ಟರು ಸಹಿತ ಅದನ್ನು ನೀವು ಖಡಕಾಗಿ ಅದನ್ನು ಹತ್ತಿಕ್ಕಬೇಕು. ಅಂದ್ರೆ ಅದ್ರ ಬಗ್ಗೆ ಚರ್ಚೆ ಆಗ್ತೈತಿ. ಪರಿಹಾರಕ್ಕೆ ಒಂದು ಇದಕ್ಕೆ ಪರಿಹಾರ ಸಲುವಾಗಿನೇ ಬರೀ ಚರ್ಚೆ ಮಾಡಿ ಗಾಳ್ಯಾಗ ಗುಂಡು ಹೊಡೆದಂಗೆ ಮಾಡಿ ಪೇಪರ್ದಾಗ ಪ್ರಚಾರ ಮಾಡಿರಿ ಆಗೋದಿಲ್ಲ. ಮಾಡಿರಿ, ಅದ್ರ ಒಂದು ಕಮಿಟಿ ಮಾಡ್ರಪ್ಪ.
ಎಲ್ಲ ಪಕ್ಷ ನಾಯಕರು ಕೂಡ ಚರ್ಚೆ ಮಾಡಿರಿ. ಹುಬ್ಬಳ್ಳಿಗೆ ಏನಾಗಬೇಕು, ಧಾರವಾಡಕ್ಕೆ ಏನಾಗಬೇಕು, ಬಿಜಾಪುರಕ್ಕೆ ಏನಾಗಬೇಕು, ಕಲಬುರಗಿಗೆ ಏನಾಗಬೇಕು, ಬಾಗಲಕೋಟೆಗೆ ಏನಾಗಬೇಕು ಮಾಡಿರಿ. ಅದೊಂದು ಅದನ್ನು ಅಭಿವೃದ್ಧಿ ಅಂದ್ರೆ ಬರೀ ಅಭಿವೃದ್ಧಿಗೆ ಅದಕ್ಕೆ ಒಂದು ನಿರ್ದಿಷ್ಟವಾದ ರೂಪ ಇಲ್ಲ. ಯಾವ್ಯಾವ ತಾಲೂಕು ಹಿಂದುಳಿದ ನೋಡ್ರಪ್ಪ, ಬೆಳಗಾವಿಯಾಗ ರಾಮದುರ್ಗ ಹಿಂದಿರ್ತೈತಿ, ರಾಯಬಾಗ್ ಮುಂದಿರ್ತೈತಿ, ಗೋಕಾಕ್ ಮುಂದಿರ್ತೈತಿ, ಬೈಲಹೊಂಗಲ ಮುಂದಿರ್ತೈತಿ. ನಾವು ಇಲ್ಲೇ ಕೂತ್ಕೊಂಡು ಹೇಳ್ಬೋದು, ಗೋಕಾಕ್ ಮುಂದಿರ್ತೈತಿ, ಬೈಲಹೊಂಗಲ ಮುಂದಿರ್ತೈತಿ, ಚಿಕ್ಕೋಡಿ ಮುಂದಿರ್ತೈತಿ, ರಾಯಬಾಗ, ಗೋಕಾಕ್, ರಾಮದುರ್ಗ ತೆಗೆದ್ರೆ ಹಿಂದುಳಿದಾವ. ಹಂಗೆ ಬಿಜಾಪುರ ಜಿಲ್ಲಾದಾಗೂ ಅದಾವ. ಅವನ್ನ ಆರಿಸಿ ಅದಕ್ಕೆ ಮೊದಲು ಪ್ರಾಶಸ್ತ್ಯ ಕೊಡ್ರಿ. ಫಂಡ್ ಕೊಡೋದಂದ್ರೆ ಎಲ್ಲ ಕಡೆ ಕೊಟ್ಟೆಲ್ಲ ಹಂಗಲ್ಲ ಹೇಳೋದು. ತಾಲೂಕುಗಳನ್ನ ಆಯ್ಕೆ ಮಾಡಿರಿ. ನೀವು ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಮಾಡಿರಿ, ನಡೀತೈತಿ. ಕಿತ್ತೂರು ಕರ್ನಾಟಕ ಪ್ರಾಧಿಕಾರ ಮಾಡಿದ್ರೆ ಅದನ್ನು ಗಟ್ಟಿ ಮಾಡಿರಿ. ಮೊದಲು ಅದಕ್ಕೆ ಅದರಿಂದ ಫಸ್ಟ್ ಹಿಂದುಳಿದುವಿಕೆ ಶೈಕ್ಷಣಿಕವಾಗಿಯೋ ಸಾಮಾಜಿಕವಾಗಿಯೋ ಆಡಳಿತಾತ್ಮಕ ಹಿಂದುಳಿದು ಅದನ್ನು ಐಡೆಂಟಿಫೈ ಮಾಡಿ ತೆಗೀರಿ. ಫಂಡ್ಗಳನ್ನು ಅದಕ್ಕೆ ಹೆಚ್ಚಿಕೊಡ್ರಿ. ಈ ವಿಷಯದವಾಗಿನೇ ಅನೇಕ ವರದಿಗಳು ಬಂದು, ನಂಜುಂಡಪ್ಪ ವರದಿ ಆಗಿರ್ಬೋದು, ಮಹೇಶಿ ವರದಿ ಆಗಿರ್ಬೋದು, ಇವು ಹಿಂದುಳಿದ ಪ್ರದೇಶಗಳಾಗಲಿ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸೋದಾಗಲಿ ಕನ್ನಡಕ್ಕೆ ಪ್ರಾತಿನಿಧ್ಯ ನೀಡುವಂಥ ಬಂದರೆ ಅನೇಕ ವರದಿಗಳು, ಅವು ಎಲ್ಲ ವರದಿಗಳು ಧೂಳ್ತಿ ಅಂತಾರೆ. ಎಲ್ಲ ಧೂಳ್ತಿಂದ ಅದಕ್ಕೆ ನೋಡ್ರಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗದೆ ಇರೋದಕ್ಕೆ ದಕ್ಷಿಣ ಕರ್ನಾಟಕದವ್ರ ಕಾರಣ ಅಲ್ಲ. ಉತ್ತರ ಕರ್ನಾಟಕ ಸುಮಾರು 96-100 ಜನ ಶಾಸಕದಾರ. ಇದನ್ನು ನಾನು ಅನೇಕ ಸಲ ಹೇಳಿದೆ. ಒಂದಾದ್ರೂ ದಿವಸ ಒಂದು 50 ಮಂದಿ MLA ಸಹಿ ಮಾಡಿ ಈ ಭಾಗಕ್ಕೆ ಏನಾಗಬೇಕು ಅಂತೇಳಿ ಬಜೆಟ್ ಪೂರ್ವದಲ್ಲಿ CM ಭೇಟಿಯಾಗಿರೋ ಅಂತ ಕೇಳಿನ. ಬಜೆಟ್ ಪೂರ್ವದಲ್ಲಿ ಮಾರ್ಚ್ದಾಗ ಬಜೆಟ್ ಆಗತ್ತೆ ಕೊಡ್ರಿ. ನವಂಬರ್ ಡಿಸೆಂಬರ್ದಾಗ ಹೋಗಿ ಒಂದು 50 ಮಂದಿ ಶಾಸಕರು ಬೆಳಗಾವಿ ಹಿಡ್ಕೊಂಡು ಕಲಬುರಗಿ ತನ ಈ ಜಿಲ್ಲೆಗೆ ಈ ಕೆಲಸ ಆಗಬೇಕು, ಈ ಜಿಲ್ಲೆಗೆ ಇದು ಆಗಬೇಕು ಅಂತ ಪಟ್ಟಿಯನ್ನು ಕೊಟ್ಟಿರಿ. ಒಂದು 50 ಮಂದಿ ಶಾಸಕರು ಕೊಟ್ಟರೆ ಯಾವುದೇ ಮುಖ್ಯಮಂತ್ರಿ ಚಕ್ಕಿಸ್ತಾ ಹಾಕ್ಕಾನೆ, ಅಲ್ಲಿ ಬಜೆಟ್ನ ಹಾಕ್ಕಾನೆ, ಬಜೆಟ್ನ ಕೊಡ್ತಾನೆ. ಆಮೇಲೆ ನಾವು ಹೇಳೋದು ಬಜೆಟ್ನ ಹಾಕಿ ಅನ್ಯಾಯ ಆಯ್ತಂತ, ಈ ಬಜೆಟ್ಟು ಜನಪರವಾಗಿಲ್ಲ ಅಂತ ಒಬ್ಬರು ಅನ್ನೋದು, ಪಾರ್ಟಿ ಲೈನ್ ಮೇಲೆ ಮಾತಾಡೋದು. ಆಡಳಿತ ಪಕ್ಷದವ್ರಿಗೆ ಮಾತಾಡ್ತಾರೆ ಇದು ಅತ್ಯಂತ ಬಜೆಟ್ಟು, ಬಡವರ ಬಜೆಟ್ ಅಂತ ಆಡಳಿತ ಪಕ್ಷ ಮಾತಾಡ್ತಾರೆ. ಇದು ಜನವಿರೋಧಿ ಬಜೆಟ್ ಹಂಗೆ ಮಾತಾಡ್ತೀರಿ. ಹಂಗಲ್ಲ, ನೀವು ಕೆಲವು ವಿಷಯದಾಗ ಮಾಡ್ಬೇಕಾದ್ರೆ ಅದಕ್ಕೆ ನಾವು ಉತ್ತರ ಕರ್ನಾಟಕದ ಅನ್ಯಾಯ ಆಗಿದ್ರೆ, ಹಿಂದುಳಿದಿದ್ರೆ ಅದಕ್ಕೆ ಉತ್ತರ ಕರ್ನಾಟಕದ ಶಾಸಕರೇ ಕಾರಣ. ನೀವು 50 ಮಂದಿ ಅಂದು ಹೋಗಿ ಯಾವುದೇ ಮುಖ್ಯಮಂತ್ರಿ ಭೇಟಿಯಾಗಿ ಬಜೆಟ್ನಾಗಿ ಇಂತಿಂತ ಹಾಕಂತ ಯಾರು ನಿಮ್ಮ ಊರಿಗೆ ಒಂದು 10 ರಸ್ತೆ, ಒಂದು ಯಾವುದಾದ್ರು ಹಾಸ್ಪಿಟ್ಲ್ ಆದ್ರೆ ನಿಮಗೆ ಮುಗೀತು. ಈ ಕೊನೆಯ ಘಟಕದಾಗ ನಾವು ಮಾತಾಡ್ಬೇಕಂತಂದ್ರೆ ಅಧಿವೇಶನಗಳು ನಡೀತಾ ಇದಾವೆ. ಅಧಿವೇಶನ ಸಮಯದಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ಗಳು ಆದವು ಅಂತಂದ್ರೆ ಅಲ್ಲಿ ಅಷ್ಟಕ್ಕೆ ಸೀಮಿತ ಆಗ್ತಾವೆ. ಕನಿಷ್ಠ ಪಕ್ಷ ಒಂದು 2 ಆದರೆ ಕ್ಯಾಬಿನೆಟ್ ಮೀಟಿಂಗ್ಗಳು ಈ ಸುವರ್ಣಸೌಧದಲ್ಲಿ ನಡಿಬೇಕು ಅನ್ನೋದು ಉತ್ತರ ಕರ್ನಾಟಕ ಜನತೆ ಬೇಡಿಕೆ ಐತಿ. ಇದರ ಬಗ್ಗೆನೂ ಸರ್ಕಾರ ನಿರ್ಲಕ್ಷ್ಯ ಪಡ್ತಾ ಇದೆ. ಇದನ್ನ ಒಂದು ರೀತಿಯಿಂದ ಇದನ್ನು ನಿಮ್ಗೆ ಅಂದ್ರಲ್ಲ, ವಿಧಾನಸಭಾ ಅಧಿವೇಶನಕ್ಕಿಂತ ಕ್ಯಾಬಿನೆಟ್ ಮೀಟಿಂಗ್ ಭಾಳ ಮಹತ್ವದ್ದು. ಯಾಕಂದ್ರೆ ಅಲ್ಲಿ ಡಿಸಿಷನ್ ಆಗಿದ್ದು ಇಂಪ್ಲಿಮೆಂಟ್ ಆಕ್ಕೋ ಒಂದು 2 ಲೇಟ್ ಆಗ್ಬೋದು, 6 ತಿಂಗಳು ಲೇಟ್ ಆಗ್ಬೋದು. ಕ್ಯಾಬಿನೆಟ್ ಡಿಸಿಷನ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಡಿಸಿಷನ್. ಸೆಷನ್ದಾಗ ಎಲ್ಲರೂ ಆಡಳಿತ ಪಕ್ಷದ ಪರವಾಗಿ ಇವರು ಮಾತಾಡಿ ಹೋಗ್ಬಿಡ್ತಾರೆ. ಸಂಪುಟದ ನಿರ್ಧಾರ ಅಂತಾರಲ್ಲ, ಸಂಪುಟ ನಿರ್ಧಾರಕ್ಕೆ ಬರಬೇಕಾದ್ರೆ ಬೇರೆ ಬೇರೆ ಇಲಾಖೆಗಳಿಂದ ನಿರ್ದಿಷ್ಟವಾದ ಪ್ರಸ್ತಾವನೆಗಳು ಅಲ್ಲಿ ಬಂದಿರ್ತಾವೆ, ಸೋಷೆ ಬಂದಿರ್ತಾವೆ. ಅದಾದ್ರೆ ಆಗತೈತೆ. ಅದೇ ಭಾಳ ಈ ಬೇಡಿಕೆ ನಮ್ಮ ಜನ ನಮ್ಮ ಭಾಗದ ಈ ನೆಲ ಕೇಳ್ತದೆ. ಈಗ ಎಲ್ಲ ಸರ್ಕಾರ ಮೇಲೆ ಸರ್ಕಾರ ಮೇಲೆ ಒತ್ತಾಯ ಮಾಡಕ್ಕೆ ನಾವು ಭೇಟಿ ಆಗ್ತೀವಿ, CM ಭೇಟಿ ಹಾಕಿವಿ. ಆದ್ರೆ ನಾನು ಹೇಳಿ, ನಾವು ಹೊರಗಿನವ್ರು ಏನೇ ಮಾಡಲಿ, ಹೊರಗೆ ಹೋರಾಟಗಾರ ಏನೇ ಮಾಡಲಿ, ಅಲ್ಲಿ ನಾವು ಒತ್ತಾಯ ಮಾಡ್ತೀವಿ, ಹೋರಾಟ ಮಾಡ್ಕೊಂಡು 40 ವರ್ಷ ಮಾಡಿದ್ವಿ, ಇನ್ನೂ ಮಾಡ್ತೀವಿ, ಜೀವಂತ ಇರ್ತಾನೆ ಮಾಡ್ತೀವಿ. ನಮ್ಮ ಭಾಗದ ಶಾಸಕರು ರಾಜಕೀಯ ಬಿಟ್ಟು ಬೇರೆ ಕಡೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಮ್ಮ ಬೆಳಗಾವಿ ಜಿಲ್ಲೆದೊಳಗೆ ಹೇಳ್ತಾನೆ 18 ಮಂದಿ ಶಾಸಕರು. ಕಾಂಗ್ರೆಸ್ದಾಗ ಒಂದು 3 ಗುಂಪ, BJPಯಾಗ ಒಂದು 3 ಗುಂಪ. ಅವರವರೆಗೆ ಮೊದಲು ನಾಟಿಗಿಲ್ಲ. ನೀವು ಪಬ್ಲಿಕ್ ವಿಷಯ ಏನು ತೊಗೊಂಡೋಗ್ತೀರಿ? ನೀವೇನು ತೊಗೊಂಡೋಗ್ತೀರಿ? ನಮಗೊಬ್ಬ ಫೌಜ್ದಾರ್ ಟ್ರಾನ್ಸ್ಫರ್ ಇರಲಿ, ನಮಗೆ ತಹಸೀಲ್ದಾರ್ ನಮ್ಮವಿರಲಿ, ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ನಮ್ಮವಿರಲಿ, ಇದನ್ನೇ ಮಾಡ್ತಾರೆ, ಇದನ್ನೇ ನಡೆಸ್ಯಾರ. ನನಗೆ ಅದು ಕೆಟ್ಟ ಅನ್ಸುತ್ತೆ ಹೇಳಾಗಿದ್ದನ್ನು. ಇದನ್ನು ಬಿಟ್ಟರೆ ನಮ್ಮ ಶಾಸಕರು ಮುಖ್ಯಮಂತ್ರಿ ಕಡೆ ಹೋಗಿ 10 ಮಂದಿ ಕೂಡಿ ಇಂಥದ್ದಾಗಲಪ್ಪ ಅಂತ ಹೇಳಿದ್ದು ತಮ್ಮ ಕ್ಷೇತ್ರ ಬಿಟ್ಟರೆ ಮಗ್ಗಲ ಕ್ಷೇತ್ರ ಸಹಿತ ನೋಡೋದಿಲ್ಲ. ಎಲ್ಲಿವರೆಗೆ ಹಂಗೆ ಆಗ್ತೈತಿ ಅಲ್ಲಿವರೆಗೆ ಅಭಿವೃದ್ಧಿ ಅನ್ನೋದು ಮರೀಚಿಕೆ ಆಗ್ತದೆ. ಸರ್, ಈಗ ಕೊನೆಯ ಹಂತದಲ್ಲಿ ನಾವು ದೇವಿ 2 ಲೈನ್ದಲ್ಲಿ ಸರ್ಕಾರಕ್ಕೆ ನೀವು ಏನಾದರೂ ಈ ಅಧಿವೇಶನದಲ್ಲಿ ನೀವು ಇಂಥದ್ದೊಂದು ವಿಷಯ ಮಾಡ್ಬೇಕಂತಂದ್ರೆ 2 ಲೈನ್ನಾಗ ಹೇಳ್ಬೇಕಂದ್ರೆ ಏನು ಹೇಳ್ತಾರೆ? ನಾನು ಒಂದೇ ಹೇಳ್ತೇನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತದ ಅನುಷ್ಠಾನ, ಮಹದಾಯಿ ಯೋಜನೆ ಅನುಷ್ಠಾನ 2 ಕೇಂದ್ರ ಸರ್ಕಾರ ಕಡೆ ಅದಾವ. ಮಣ್ಯರ ಮುಖ್ಯಮಂತ್ರಿ ಭೇಟಿ ಅಂತಾರೆ ಸರ್ವಾನುಮತದಿಂದ. ಈ 2 ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 2016-17 ಎಸ್ಟಿಮೇಟ್ ಪ್ರಕಾರ 51,000 ಕೋಟಿ ಬೇಕಾಗಿತ್ತು. ಇವತ್ತು 3ನೇ ಹಂತ ಯಶಸ್ವಿ ಆಗಬೇಕಾದ್ರೆ 1 ಲಕ್ಷ ಕೋಟಿ ಬೇಕು. ಅದಕ್ಕೆ ಅದನ್ನು ರಾಷ್ಟ್ರೀಯ ಯೋಜನೆ ಮಾಡ್ಬೇಕಂತ ಡಿಮಾಂಡ್ ಐತಿ. ಅದನ್ನು ಯಾವಾಗ ಡಿಮಾಂಡ್ ಮಾಡಿದ್ದು, ಸರ್ಕಾರ ಹೋಗ್ಯಾರ, ಮುಖ್ಯಮಂತ್ರಿ ಹೋಗ್ಯಾರ, DK ಶಿವಕುಮಾರ್ ಹೋಗಿ ಬಂದಾರ. ಮಹದಾಯಿ ಯೋಜನೆಗೆ ಮಹದಾಯಿ ಆಗಿ 2018 ಆಗಸ್ಟ್ 14ಕ್ಕೆ ಜಜ್ಮೆಂಟ್ ಆಗೈತಿ ಪಂಚಾಯತ್ ಟ್ರಿಬ್ಯುನಲ್.
ಇನ್ನುವರೆಗೆ ಒಂದು ಹೆಜ್ಜೆ ಅದು ಮುಂದೆ ಹೋಗ್ತಾ ಇಲ್ಲ. ಹೌದು. ಅದಕ್ಕೆ ಇವೆರಡೂ ನಿರ್ಣಯಗಳನ್ನು ಪಕ್ಷಭೇದ ಮರೆತು ವಿಧಾನಸಭೆ ಅಧಿವೇಶನದೊಳಗೆ ಸರ್ವಾನುಮತದ ನಿರ್ಣಯ ಪಾಸ್ ಮಾಡಬೇಕು ಅಂತ ಕೇಂದ್ರ ಒತ್ತಾಯ ಮಾಡೋದು. ಆಮೇಲೆ ಸರ್ವಪಕ್ಷ ನಿಯೋಗ ತಗೊಂಡು ಅಂತ ಒಂದು 100 ಸಲ ನಾವು ಒತ್ತಾಯ ಮಾಡಿದ್ವಿ. ನೀರಾವರಿ ಹೋರಾಟಗಾರರು ಒಂದು ಸಲನೂ ಹೇಳ್ತಾನೆ ಸರ್ವಪಕ್ಷ ನಿಯೋಗ ದಿಲ್ಲಿಗೆ ಹೋಗಿಲ್ಲ. ಮಾನ್ಯ ಮುಖ್ಯಮಂತ್ರಿ ಭೇಟಿ ಆದರು, ಮೋದಿಯವ್ರನ್ನ ಭೇಟಿ ಆದರು, ಹೇಳಿದರು. ಅದಕ್ಕೆ ಇವೆರಡು ನಿರ್ಣಯಗಳು ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಲಕ್ಷಾಂತರ ಹೆಕ್ಟೇರ್ ನೀರಾವರಿ ಆಗುವಂಥವು ಸರ್ವಾನುಮತದ ನಿರ್ಣಯ ಪಾಸ್ ಮಾಡಿರಿ. ಈ ಅಧಿವೇಶನದೊಳಗೆ ಪ್ರಧಾನಮಂತ್ರಿ ಅಪಾಯಿಂಟ್ಮೆಂಟ್ ತಗೋರಿ, ಅಟ್ರು ಹೋಗಿ ಅವ್ರು ಮುಂದಿಲ್ರಿ. 2018 ಜಡ್ಜ್ಮೆಂಟು ಇನ್ನೂ ಹಂಗೆ ಉಳಿದೈತಿ. 2013 ಒಳಗೆ ನ್ಯಾಯಮೂರ್ತಿ ಬ್ರಿಜೇಶ್ ಕುಮಾರ್ ಟ್ರಿಬ್ಯುನಲ್ ಕೊಟ್ಟಂಥ ಅವಾರ್ಡು ಇನ್ನೂ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. 519 ಮೀಟ್ರದಿಂದ 524ಕ್ಕೆ ಏರಿಸಿದ್ರೆ 6 ಲಕ್ಷ ಎಕರೆ ನೀರಾವರಿ ಆಕೈತಿ. ಆ ಭಾಗದ್ದು ಬಾಗಲಕೋಟ, ಬಿಜಾಪುರ, ರಾಯಚೂರು, ಕೊಪ್ಪಳ ಅದು ಆಗಿಲ್ಲ. ಮಹದಾಯಿ ಆದರೆ ನಿಮ್ಗೆ ಗೊತ್ತೈತಿ, ಮಹದಾಯಿ 4 ಜಿಲ್ಲೆಗಳ 13 ತಾಲೂಕು ಪ್ಲಸ್ ಹುಬ್ಬಳ್ಳಿ ಧಾರವಾಡ ಆಗ್ತೈತಿ. ಅಟ್ಲೀಸ್ಟ್ ಇವು 2 ನಿರ್ಣಯ ಪಾಸ್ ಮಾಡಿರಿ. ನಿಮ್ಗೇನು ಮಾಡೋಕ್ಕಾಗಲಿಲ್ಲ. ಹಾಂ, ಏನು ಮಾಡಕ್ಕೆ 2 ಮಾಡ್ರಪ್ಪ. ಮೊನ್ನೆ ಅವರು ಕಾಂಗ್ರೆಸ್ ಹೋದ ಕೂಡಲೇ BJP ಅವರು ಅರೋದು ಎಲ್ಲ ಕಾಂಗ್ರೆಸ್ ಅವರು ಅಡಚಣೆ ಮಾಡತ್ತಾರಂತೆ. ಕಾಂಗ್ರೆಸ್ ಅವರು BJP ಅವರು ಅಡಚಣೆ ಮಾಡಿ, ಅದಕ್ಕೆ ನಾವು ಅದನ್ನು ಕಾಯ್ದಾಕತ್ತೀವಿ. ಇದನ್ನು ಈ ಅಧಿವೇಶನದಾಗ 2 ಮಾಡಿಬಿಡ್ರಿ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತ ಅನುಷ್ಠಾನಕ್ಕೆ ಅದಕ್ಕೆ ಹಣಕಾಸು ಒದಗಿಸೋದಾಗ ಅದನ್ನು ರಾಷ್ಟ್ರೀಯ ಯೋಜನೆ ಡಿಕ್ಲೇರ್ ಮಾಡಿರಿ. ಮಹದಾಯಿ ಯೋಜನೆ ಇಂಪ್ಲಿಮೆಂಟ್ ಮಾಡೋಕೆ ಏನು ನಡೆಸಿ ಅದನ್ನು ಕ್ಲಿಯರೆನ್ಸ್ ಕೊಡ್ರಿ. ಇವು ಸರ್ವಾನುಮತ ನಿರ್ಣಯ ಆಗ್ಬೇಕು. ಮತ್ತು ಅದ್ರ ಮೇಲೆ 3 ಜಗಳ ಹೋಗ್ಬೇಡ. ಮಹದಾಯಿಗೆ ನೀ ಕಾರಣ ಅಂತ ಬ್ಲೇಮ್ ಗೇಮ್ ಆಗಬಾರ್ದು. ಇವು 2 ಮಾಡಿರಿ ಸರ್. ಇಷ್ಟೆಲ್ಲ ಬೆಳಗಾವಿ, ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಪರವಾಗಿ ನಡೆಯುತ್ತಿರುವ ಈ ಅಧಿವೇಶನ ಇನ್ನಾದರೂ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಇದು ಅಭಿವೃದ್ಧಿ ಪರವಾಗಿ ನಡೀಲಿದೆ ಅನ್ನೋದನ್ನು ನಾವು ಆಶಾಭಾವನೆಯನ್ನು ಇಟ್ಕೊಂಡು ನಾವು ಸರ್ಕಾರ ಹತ್ರ ಒಂದು ಯಾಚನೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಶೋಕ್ ಚಂದ್ರಗಿ ಅವರು, ಕನ್ನಡ ಪರ ಹೋರಾಟಗಾರರು ಈ ವಿಷಯವನ್ನು ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಯಾವ ಹೆಜ್ಜೆಗಳನ್ನು ಇಟ್ಟರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಹೊಂದಲಿದೆ, ಕನಿಷ್ಠ ಪಕ್ಷವಾದರೂ ಸರ್ಕಾರ ಉತ್ತರ ಕರ್ನಾಟಕಕ್ಕೆ ನೀರಾವರಿ ಭಾಗ್ಯಗಳನ್ನಾದರೂ ಕರುಣಿಸಲಿ ಮತ್ತು ಈ ಭಾಗ್ಯಗಳಿಂದಾಗಿ ಮತ್ತಷ್ಟು ಉತ್ತರ ಕರ್ನಾಟಕದ ರೈತರಿಗೆ ಮತ್ತು ಇಲ್ಲಿ ಜನರಿಗೆ ಒಂದು ಕುಡಿಯುವ ನೀರಾಗಿರ್ಬೋದು, ಒಂದು ಕೃಷಿ ಚಟುವಟಿಕೆಗಳಾಗಿರ್ಬೋದು, ಇದಕ್ಕೊಂದು ಉತ್ತರ ಸಿಗುವಾಗ ಈ ಅಧಿವೇಶನ ಆಗಲಿ ಅನ್ನೋದೊಂದು ಆಶೆಯನ್ನು ನಾವು ಇಟ್ಕೊಂಡಿವಿ. ಅದಕ್ಕೋಸ್ಕರ ಸರ್ಕಾರ ಬರೀ ಇದು ರಾಜಕಾರಣ ಮಾಡಿದ್ರೆ ಉತ್ತರ ಕರ್ನಾಟಕದ ಪರವಾಗಿ ಚಿಂತನೆ ನಡೆಸಲಿ ಅನ್ನೋದನ್ನು ನಾವು ನಮ್ಮ ಪಂಚಾಯತ್ ಸ್ವರಾಜ್ ಸಮಾಚಾರ ವತಿಯಿಂದ ಸರ್ಕಾರಕ್ಕೆ ಕನ್ನಡ ಪರ ಹೋರಾಟಗಾರರಂಥ ಅಶೋಕ್ ಚಂದ್ರಗಿ ಅವರ ಮಾತನ್ನು ನಾವು ಮುಟ್ಟಿಸ್ತಾ ಇದ್ದೀವಿ.